ओम शांति, ओम शांति, ओम शांति, ओम। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। सच्चे दिल पर साहब राजी, हर श्रीमत पर कहे हाँ जी। एक बाबा तू जान कोई वादे के पक्के पक्के हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। प्रभु सत्य है, शिव है, सुंदर है, सच पर प्रभु प्यार निरंतर है। सांच को कोई आँच नहीं, खुशियों में नाचते रहते हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। कोई खूबी और रहे न रहे, बस दिल से सच्चा साफ रहे। निर्मल निश्चल जीवन वाले प्रभु को लगते अच्छे हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं, जो दिल के सच्चे सच्चे हैं, जो दिल के सच्चे सच्चे हैं। ಓಂ ಶಾಂತಿ. ಮುರಳಿಯ ದಿನಾಂಕ 17/3/91. पिताश्री शुभाबा याद है. ಅವ್ಯಕ್ತ ಬಾಪ್ದಾದ ಇಂದಿನ ದಿನಾಂಕ 5/6/22. ಸಂತುಷ್ಟಮಣಿಯ ಶ್ರೇಷ್ಠ ಆಸನದಲ್ಲಿ ಆಸೀನರಾಗಲು ಪ್ರಸನ್ನ ಚಿತ್ತ ನಿಶ್ಚಿಂತ ಆತ್ಮಗಳಾಗಿರಿ. ಇದು ಇವತ್ತಿನ ಮಹಾವಾಕ್ಯದ ಹೆಡ್ಡಿಂಗ್. आज बाप दादा अपने चारों ओर के संतुष्ट मणियों को देख रहे हैं. ಈ ದಿನ ಬಾಪ್ ದಾದರವರು ತಮ್ಮ 4 ಕಡೆ ಇರುವ ಸಂತುಷ್ಟ ಮಣಿಗಳನ್ನು ನೋಡುತ್ತಿದ್ದಾರೆ. संगम युग है ही संतुष्ट रहने संतुष्ट बनाने का युग.
ಸಂಗಮಯುಗ ಅಂದರೆ ಸದಾ ಸಂತುಷ್ಟ ಇರುವ, ಸರ್ವರನ್ನು ಸಂತುಷ್ಟಗೊಳಿಸುವ ಯುಗ. ब्राह्मण जीवन का विशेषता ही संतुष्टता है. ಬ್ರಾಹ್ಮಣರ ಜೀವನದ ವಿಶೇಷತೆಯೇ ಸಂತುಷ್ಟತೆ. संतुष्टता ही बड़े ते बड़ा खजाना है. ಸಂತುಷ್ಟತೆಯೇ ಅತ್ಯಂತ ಶ್ರೇಷ್ಠಾತಿಶ್ರೇಷ್ಠ ಖಜಾನೆಯಾಗಿದೆ. संतुष्टता ही ब्राह्मण जीवन की प्यूरिटी की पर्सनालिटी है. ಸಂಗಮಯುಗದ ಬ್ರಾಹ್ಮಣ ಜೀವನದ ಪವಿತ್ರತೆಯ ವ್ಯಕ್ತಿತ್ವವೇ ಸಂತುಷ್ಟತೆಯಾಗಿದೆ. इस पर्सनालिटी में विशेष आत्मा सहज बन जाते हैं. ಈ ಸಂತುಷ್ಟತೆ ಎನ್ನುವ ಪರ್ಸನಾಲಿಟಿಯಿಂದ ಬಹಳ ಸುಲಭ ರೂಪದಲ್ಲಿ ನಾವು ವಿಶೇಷ ಆತ್ಮ ಆಗುವೆವು. ಬಾಬಾ ನೋಡ್ತಾ ಇರೋದು ಸಂತುಷ್ಟ ಮಣಿಗಳನ್ನು. ಸಂತುಷ್ಟತೆಯ ಸ್ಪೆಷಾಲಿಟೀಸ್ ಏನೇನು ಹೇಳಿದ್ರು ಬಾಬಾ? ಸಂಗಮಯುಗ ಸಂತುಷ್ಟರಾಗಿರುವ ಹಾಗೂ ಸಂತುಷ್ಟರನ್ನಾಗಿ ಮಾಡುವ ಯುಗ. ಬ್ರಾಹ್ಮಣ ಜೀವನದ ಸ್ಪೆಷಾಲಿಟಿಯೇ ಸಂತುಷ್ಟತೆ. ಅನ್ಯರ ಜೀವನಕ್ಕೂ ನಮ್ಮ ಜೀವನ ಯಾಕೆ ಸ್ಪೆಷಲ್, ಯುನಿಕ್ ಅಂದರೆ ಸಂತುಷ್ಟತೆ. ಇದೇ ನಮ್ಮ ಟ್ರೆಷರ್. ಸಂತುಷ್ಟತೆಯೇ ನಮ್ಮ ಖಜಾನೆ, ದೊಡ್ಡ ಖಜಾನೆ. ಬ್ರಾಹ್ಮಣ ಜೀವನದ ಪವಿತ್ರತೆಯ ವ್ಯಕ್ತಿತ್ವವೇ, ನಮ್ಮ ಪರ್ಸನಾಲಿಟಿಯೇ ಸಂತುಷ್ಟತೆ. ಎಲ್ಲಿ ಸಂತುಷ್ಟತೆಯ ವ್ಯಕ್ತಿತ್ವ ಇದೆಯೋ ಅವರು ಕೋಟಿ ಕೋಟಿ ಜನರ ಮಧ್ಯದಲ್ಲೂ ಸುಲಭವಾಗಿ ವಿಶೇಷ ಆತ್ಮ ಎಂದು ಪರಿಗಣಿಸಲ್ಪಡುತ್ತಾರೆ. संतुष्टता की पर्सनालिटी नहीं तो विशेष आत्मा कहला नहीं सकते. स्पेशल चिल्ड्रन, ಸ್ಪೆಷಲ್ ಸೋಲ್ಸ್, ಈ ಲಿಸ್ಟಿನಲ್ಲಿ ನಾವು ಬರಬೇಕಾದ್ರೆ ಸಂತುಷ್ಟತೆಯ ಪರ್ಸನಾಲಿಟಿ ಬೇಕು. ಸಂತುಷ್ಟತೆಯ ಪರ್ಸನಾಲಿಟಿ ಇಲ್ಲ ಅಂದರೆ ಅವರನ್ನು ವಿಶೇಷ ಆತ್ಮ ಎಂದು ಪರಿಗಣಿಸಲಿಕ್ಕಾಗುವುದಿಲ್ಲ. आजकल 2 प्रकार की पर्सनालिटी गाई जाती है. ವರ್ತಮಾನ ಸಮಯದಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ 2 ಪ್ರಕಾರದ ವ್ಯಕ್ತಿತ್ವ ಉಳ್ಳುವವರನ್ನು ವಿಶೇಷವಾಗಿ ಗಾಯನ ಮಾಡ್ತಾರೆ, ಹಾಡಿ ಹೊಗಳ್ತಾರೆ. 2 ಪ್ರಕಾರದ ವ್ಯಕ್ತಿತ್ವ ಇದ್ದವರಿಗೆ ಭಾರಿ ಮಾನ್ ಗೌರವ. एक है ಶಾರೀರಿಕ ಪರ್ಸನಾಲಿಟಿ, ಒಂದು ಫಿಸಿಕಲ್ ಪರ್ಸನಾಲಿಟಿ, ಶಾರೀರಿಕವಾಗಿ ಸೌಂದರ್ಯತೆ, ಹೈಟ್, ವೇಟ್, ಕೋಟ್, ಸೂಟ್, ಬೂಟ್, ಡ್ರೆಸ್, ಶರೀರದ ಶೃಂಗಾರ, ಇದು ಶಾರೀರಿಕ ಪರ್ಸನಾಲಿಟಿ. ಇನ್ನೊಂದು ಪೊಸಿಷನ್ಗೆ ಪರ್ಸನಾಲಿಟಿ. ಯಾವ ಪದವೀಧರರಾಗಿದ್ದಾರಪ್ಪ? ಕೇವಲ ಒಂದು ಸಾದಾ ಕಮಿಟಿಯ ಮೆಂಬರು, ಚಲೋ ಕಮಿಟಿಯ ಪ್ರೆಸಿಡೆಂಟು, ಸೆಕ್ರೆಟರಿಯೋ, ಆ್ಯಕ್ಟಿವ್ ಲೀಡರು, ಪೊಸಿಷನ್ ಏನೋ ಪರ್ಸನಾಲಿಟಿ. ಹಣ ಐತೆ ಇಲ್ಲ ಗೊತ್ತಿಲ್ಲ, ಒಂದು ಪೊಸಿಷನ್ ಇದೆ ಅಂದರೆ ಅವ್ರಿಗೂ ಒಂದು ಚಲೋ ಕಿಮ್ಮತ್ತಿದೆ. ಅದಕ್ಕೆ ಇವು 2 ಇದ್ದರೆ ಚಲೋ ವ್ಯಕ್ತಿತ್ವ ಉಳ್ಳೋರಂತ ಅರ್ಥ. ನಮ್ದು ಯಾವುದು ವ್ಯಕ್ತಿತ್ವ ಹೇಳಿದ್ರೆ ಬಾಬಾ? संतुष्टते ನಮ್ಮ व्यक्तित्व. ब्राह्मण जीवन में जिस ब्राह्मण आत्मा में संतुष्टता की महानता है,
ಇಷ್ಟು ಜನ ಬ್ರಾಹ್ಮಣರಲ್ಲಿ ಯಾವ ಬ್ರಾಹ್ಮಣರಲ್ಲಿ ಸಂತುಷ್ಟತೆ ಅನ್ನೋ ಮಹಾನತೆ ಇದೆಯೋ ನೋಡ್ರಿ. ಇನ್ನೊಂದು ಕಂಪ್ಯಾರಿಸನ್ ಫಾರ್ ಸಂತುಷ್ಟತೆ. ಸಂತುಷ್ಟತೆ ಅನ್ನೋದೊಂದು ಮಹಾನತೆ, ಇದು ವಿಶೇಷತೆ, ಇದು ಸಂತುಷ್ಟರಾಗಿರುವ ಯುಗ, ಇದು ಪರ್ಸ್ನಾಲಿಟಿ, ಇದು ಖಜಾನೆ. ಈಗ ಬಾಬಾ ಹೇಳ್ತಾರೆ ಸಂತುಷ್ಟತೆ ಅನ್ನೋದೊಂದು ಮಹಾನತೆ. ಯಾರ ಹತ್ರ ಸಂತುಷ್ಟತೆಯ ಮಹಾನತೆ ಇದೆಯೋ, ಒಳಗೆ ಸಂತುಷ್ಟತೆ ಇರೋದು ಒಳಗೆ ಅಂತರಂಗ ಸ್ಥಿತಿಯಲ್ಲಿ. ಸಂತುಷ್ಟತೆಯಲ್ಲಿ ಇದ್ದಾರೆ ಅನ್ನೋದು ಕಂಡು ಹಿಡಿಯೋದು ಯಾವುದರ ಆಧಾರದಿಂದ? ಉನ್ಕೆ सूरत, उनके चेहरे में भी संतुष्टता की पर्सनालिटी दिखाई देती है. श्रेष्ठ स्थिति की पोजीशन की पर्सनालिटी दिखाई देती है. ಕಾಣುತ್ತದೆ ಹೇಗೆ ಆ ಲೌಕಿಕ ಜಗತ್ತಿನಲ್ಲಿ ಶಾರೀರಿಕವಾದಂತಹ ಸೌಂದರ್ಯತೆ ಹಾಗೂ ಪದವಿ ಸ್ಥಾನ ಇವೆರಡಿದ್ರೆ ಒಳ್ಳೆ ಪರ್ಸನಾಲಿಟಿಯೋ, ಸಂತುಷ್ಟತೆ ಅನ್ನೋ ಮಹಾನತೆ ಯಾರ ಹತ್ರ ಇದೆಯೋ ಅವ್ರ ಹತ್ರ ಆಟೋಮೆಟಿಕ್ಲಿ ಇವೆರಡೂ ಇದೆ. ಒಳಗೆ ಸಂತುಷ್ಟವಾಗಿದ್ದರೆ ನಮ್ಮ ಮುಖ, ನಯನ, ನಮ್ಮ ಚೆಹರೆಯಲ್ಲಿ ಸಂತುಷ್ಟತೆಯ ಪ್ರಭೆ, ವ್ಯಕ್ತಿತ್ವ ಕಂಡು ಬರ್ತದೆ. ಸೊ ಶಾರೀರಿಕ ಪರ್ಸನಾಲಿಟಿಗೆ ಸಿಕ್ಕಂಗೆ ನಮಗೀಗ ಆ ಪರ್ಸನಾಲಿಟಿ ಸಿಕ್ಕಂಗಾಯಿತು. ಸಂತುಷ್ಟತೆಯ ಪ್ರಭೆ, ಸಂತುಷ್ಟತೆಯ ಸೌಂದರ್ಯತೆ ನಯನದಲ್ಲಿ, ಮುಖದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್, ಯಾವಾಗಲೂ ನೋಡಿದ್ರು ಸಂತುಷ್ಟವಾಗಿರೋರು ಸಂತುಷ್ಟತೆಯ ಶ್ರೇಷ್ಠ ಸ್ಥಿತಿ ಅನ್ನೋ ಪೊಸಿಷನ್ನ ವ್ಯಕ್ತಿತ್ವ ಕಂಡು ಬರ್ತದೆ. ಅವ್ರ ಪೊಸಿಷನ್, ಅವ್ರ ಶಾರೀರಿಕ ಪರ್ಸನಾಲಿಟಿ ಎರಡೂ ಸಿಕ್ತು ಸಂತುಷ್ಟತೆಯಿಂದ. ಯಾವ ಪೊಸಿಷನ್? ಅವ್ರದ್ದು ಡೈರೆಕ್ಟರ್, ಸೆಕ್ರೆಟರಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್. ನಮ್ಮದು ಶ್ರೇಷ್ಠ ಸ್ಥಿತಿ ಅನ್ನೋ ಪೊಸಿಷನ್. ನಿನ್ನೆ ಬಾಬಾ ಹೇಳಿದಂತ ನಾನು ಸರ್ವಶ್ರೇಷ್ಠ ಬ್ರಾಹ್ಮಣ, ಶ್ರೇಷ್ಠ ಸ್ಥಿತಿದು ಒಂದು ಪೊಸಿಷನ್ನೇ. तो ब्राह्मण जीवन में जिस ब्राह्मण आत्मा में संतुष्टता की महानता है, उनकी सूरत में, चेहरे में भी संतुष्टता की पर्सनालिटी दिखाई देती है और श्रेष्ठ स्थिति की पोजीशन की पर्सनालिटी दिखाई देती है. ಹಾಗಾದರೆ ಈ ರೀತಿ ಸಂತುಷ್ಟವಾಗಿರಬೇಕಾದ್ರೆ ಆಧಾರ ಏನು? ಸದಾ ಸಂತುಷ್ಟ ಇರಬೇಕಾದ್ರೆ ಬೇಸಿಕ್ ನಮ್ಮ ಹತ್ರ ಏನಿರಬೇಕು? संतुष्टता का आधार है बाप द्वारा सर्व प्राप्त हुए प्राप्तियों की संतुष्टता अर्थात भरपूर आत्मा. ಸಂತುಷ್ಟತೆಯ ಆಧಾರವಾಗಿದೆ ತಂದೆಯಿಂದ ಸರ್ವ ಪ್ರಾಪ್ತಿಗಳ ಏನು ಬಾಬನಿಂದ ಪ್ರಾಪ್ತಿ ಆಗಿದೆಯಲ್ಲ, ಸರ್ವ ಪ್ರಾಪ್ತಿಗಳಿಂದ ಭರ್ಪೂರತೆ ಸಂತುಷ್ಟತೆ ಆಧಾರ. ಸರ್ವ ಪ್ರಾಪ್ತಿಗಳ ಸಂಪನ್ನತೆ ಸಂತುಷ್ಟತೆ ಆಧಾರ. असंतुष्टता का कारण अप्राप्ति है. ಪ್ರಾಪ್ತಿ ಸ್ವರೂಪವೇ ಸಂತುಷ್ಟತೆಯ ಆಧಾರ. ನನಗದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅಪ್ರಾಪ್ತಿಯ ಫೀಲಿಂಗ್ ಇದ್ದಲ್ಲಿ ಅಸಂತುಷ್ಟತೆ ಇದೆ. ಬಾಬನ್ ಪಡೆದು ಐ ಗಾಟ್ ಎವ್ರಿಥಿಂಗ್, ನನಗೇನೇನು ಬೇಕಿತ್ತು ನನಗೆಲ್ಲ ಸಿಕ್ಕಿದೆ ಅನ್ನೋದಿದ್ದಾಗ ಭರ್ಪೂರ ಆತ್ಮ, ಸಂತುಷ್ಟ, प्राप्ति संपन्न. संतुष्टता का कारण है सर्व प्राप्तियां. अर्थ आಯ್ತಾ? ಸಂತುಷ್ಟತೆಗೆ ಆಧಾರ, ಸಂತುಷ್ಟತೆಗೆ ಕಾರಣ ತಂದೆಯಿಂದ ಸಿಕ್ಕಿರುವ ಸಕಲ ಪ್ರಾಪ್ತಿಗಳು. इसलिए बाप दादा ने सभी ब्राह्मण बच्चों को ब्राह्मण जन्म होते ही पूरा वर्ष दे दिया ना. ಅದಕ್ಕೇನೆ ಬಾಪ್ದಾದ ಸರ್ವ ಬ್ರಾಹ್ಮಣ ಮಕ್ಕಳಿಗೆ ಬ್ರಾಹ್ಮಣ ಜನ್ಮ ಪ್ರಾಪ್ತಿಯಾಗುತ್ತಲೇ, ನಾವು ಬಾಬನ ಮನೆ ಕಾಲಿಡುತ್ತಲೇ ಬಾಬಾ ಸರ್ವ ಪ್ರಾಪ್ತಿಗಳನ್ನು ಆಸ್ತಿಯ ರೂಪದಲ್ಲಿ ಕೊಟ್ಬಿಟ್ರು. ಪೂರಾ ವರ್ಷ ದೇ ದಿಯಾ.
ಇವರು 1ನೇ ದಿನದ ಪಾಠಕ್ಕೆ ಬಂದಾರ, ಇವ್ರಿಗೆ ಯಾಕೆ ಈಗ ಆಸ್ತಿ ಕೊಡೋದು ಅಂದಿಲ್ಲ ಬಾಬಾ. ರೈಟ್ ಫ್ರಮ್ ದ ಡೇ 1 ಎಲ್ಲ ಆಸ್ತಿಯನ್ನು ಬಾಬಾ ಕೊಟ್ಬಿಟ್ರು, ಪೂರ್ಣ ಆಸ್ತಿ. ಕಿಸ್ಕೋ ಥೋಡ ಕಿಸ್ಕೋ ಬಹುತ್ ದಿಯಾ. ಬಾಬಾ ಕೇಳ್ತಾರೆ, ನಾನೇನಾದರೂ ಕೆಲವರಿಗೆ ಕಡಿಮೆ ಕೆಲವರಿಗೆ ಹೆಚ್ಚು ಕೊಟ್ಟಿದ್ದೀನಾ? बाप दादा सदैव सब बच्चों को यही कहते हैं कि बाप और वर्षे को याद करना. ಪ್ರತಿನಿತ್ಯದ ಸಾಕಾರ ಮುರಳಿಯಲ್ಲಿ ತಂದೆಯನ್ನು ನೆನಪು ಮಾಡಿ, ಆಸ್ತಿಯನ್ನು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡೋದ್ರಿಂದ ವಿಕರ್ಮ ವಿನಾಶ. ತಂದೆ ಕೊಡುವ ಆಸ್ತಿ ಪ್ರಾಪ್ತಿಗಳನ್ನು ನೆನಪು ಮಾಡಿದ್ರೆ ಭರ್ಪೂರ ಆತ್ಮ ಸಂತುಷ್ಟ ಮನೆಗಳಾಗ್ತೀವಿ. ಏನೇನು ಕೊಟ್ಟಾರೆ ಬಾಬಾ? ಸರ್ವ ಆಸ್ತಿಯನ್ನು ಪ್ರಾಪ್ತಿಯನ್ನು ನಿಮಗೆ ಹಕ್ಕಿನ ರೂಪದಲ್ಲಿ ಕೊಟ್ಟಿದ್ದೀನಿ ಅಂತಾರಲ್ಲ ಬಾಬಾ. ಏನೇನು ಕೊಟ್ಟಾರೆ ಹೇಳಿ? ಸರ್ವಶಕ್ತಿಯ, सर्वगुण, संपूर्ण ज्ञान. सिर्फ ज्ञान नहीं लेकिन संपूर्ण ज्ञान. ಕೇವಲ ಜ್ಞಾನ ಅಲ್ಲ, ಸಂಪೂರ್ಣ ಜ್ಞಾನ ಕೊಟ್ಟರು. ತ್ರಿಕಾಲ, ತ್ರಿಲೋಕ, ಎವ್ರಿ ದೃಶ್ಯ, ಎವ್ರಿ ಪಾತ್ರ. ಎಷ್ಟು ಜ್ಞಾನ ಕೊಟ್ಟಿದ್ದಾರೆ ಅಂದರೆ ಆ ಜ್ಞಾನ ಬಲ ನಮಗೆ ಇದು ಯಾಕೆ ಹಿಂಗೆ ಪ್ರಶ್ನಿಸ್ಲಿಕ್ಕೆ ಅವಕಾಶ ಕೊಡಲ್ಲ. ಗಾಬರಿ ಡಿಸಪಾಯಿಂಟ್ ಆಗೋ ಮಾತೇ ಇಲ್ಲ. ಅಷ್ಟು ಸಂಪೂರ್ಣ ನಾಲೆಜ್ ಕೊಟ್ಬಿಟ್ಟಾರೆ ಬಾಬಾ. ಅಜ್ಞಾನಿಗಳು, ಅವಿವೇಕಿಗಳು ದುಃಖ ಪಡ್ತಾರೆ ಗೊತ್ತಿಲ್ಲದಿರುವ ಕಾರಣ. ಜ್ಞಾನಿಗಳು ಸಂಪೂರ್ಣ ಜ್ಞಾನ ಕೊಟ್ಟರು ಬಾಬಾ. ಬರೇ ಶಕ್ತಿಗಳು ಕೊಡಲಿಲ್ಲ ಬಾಬಾ, ಸರ್ವಶಕ್ತಿಗಳು ಕೊಟ್ಟರು. ಏಕಾಗ್ರತೆಯ ಶಕ್ತಿ, ರೂಲಿಂಗ್ ಪವರ್, ಒಂದೇ ಸೆಕೆಂಡಿಗೆ ಫುಲ್ ಸ್ಟಾಪ್ ಹಾಕುವ ಶಕ್ತಿ, ವಿಡ್ರಾ ಪವರ್. ಎಷ್ಟು ಶಕ್ತಿಗಳು ಕೊಟ್ಟರು ಬಾಬಾ. ಸರ್ವಗುಣ, ವಿನಮ್ರತೆ, ಸಮಾಧಾನತೆ, ಶೀತಲತೆ, ಎಲ್ಲ ಗುಣಗಳನ್ನು ಕೊಟ್ಟಿದ್ದಾರೆ ಬಾಬಾ. ವರ್ಷ ಹೇ ಸರ್ವ ಪ್ರಾಪ್ತಿಯ. ಬಾಬಾ ತಿಳಿಸ್ತಾ ಇದ್ದಾರೆ, ಬಾಬಾ ಕೊಡುವ ಆಸ್ತಿಗಳು, ಆಸ್ತಿ ಯಾವುದಂದ್ರೆ ಸರ್ವ ಪ್ರಾಪ್ತಿಗಳು. ಸಿರ್ಫ್ ಶಕ್ತಿಯ ಗುಣ ನಹಿ, ಸರ್ವಗುಣ ಸರ್ವಶಕ್ತಿಯ. ಕೇವಲ ಗುಣ ಅಥವಾ ಶಕ್ತಿಗಳನ್ನು ಕೊಟ್ಟಿಲ್ಲ ಬಾಬಾ, ಸರ್ವಗುಣ ಸರ್ವಶಕ್ತಿಗಳನ್ನು ಕೊಟ್ಟಿದ್ದಾರೆ. ತೋ ವರ್ಷ ಸರ್ವ ಆಸ್ತಿ ಕೊಟ್ಟಿದ್ದೀನಿ ಅನ್ನಂಗಿಲ್ಲ ಬಾಬಾ, ಸರ್ವ ಆಸ್ತಿ ಕೊಟ್ಟಿದ್ದೀನಿ. ಸರ್ವ ಅಂದರೆ ಸಂಪನ್ನತಾ. ಎಲ್ಲ ಶಕ್ತಿಗಳಲ್ಲೂ ಸಂಪನ್ನ ಕೊಟ್ಟಾರೆ, ಎಲ್ಲ ಗುಣಗಳಲ್ಲೂ ಸಂಪನ್ನ ಭರ್ಪೂರ್ ಕೊಟ್ಟಾರೆ ಬಾಬಾ. ಕೋಯಿ ಕಮ್ಮಿ ನೈ. ಬಾಬಾ ಕೊಡೋದರಲ್ಲಿ ಯಾವುದು ಕಡಿಮೆ ಇಲ್ಲ. ನಂಗೆ ಶಾಂತಿ ಬಾಬಾ ಕೊಟ್ಟಿಲ್ಲ ಅನ್ಬೇಡ್ರಿ, ಫುಲ್ ಶಾಂತಿ ಕೊಟ್ಟಾರೆ. ಎಲ್ಲನೂ ಕೊಟ್ಟಾರೆ ಬಾಬಾ, ಫುಲ್ ಕೊಟ್ಟಾರೆ. ಎಲ್ಲ ಆಸ್ತಿನೂ ಕೊಟ್ಟಾರೆ, ಎಲ್ಲ ಗುಣಗಳು ಸಂಪನ್ನ ಕೊಟ್ಟಾರೆ ಬಾಬಾ. ಯಾವ ಕೊರತೆಯೂ ಇಲ್ಲ. ಹರ್ ಬ್ರಾಹ್ಮಣ ಬಚ್ಚೆ ಕೋ ಪೂರಾ ವರ್ಷ ಮಿಲ್ತಾ ಹೈ. ಪ್ರತಿ ಬ್ರಾಹ್ಮಣಾತ್ಮನಿಗೆ ಪೂರ್ಣ ಆಸ್ತಿ ಸಿಕ್ಕಿದೆ. ಅಧೂರ नहीं, अर्धमर्ध ಏನು ಕೊಡಲ್ಲ ಬಾಬಾ. सर्व गुणों में से 2 गुण आपको, 2 गुण इसको, ऐसे नहीं बांटते. ಎಂತ ವಂಡರ್ಫುಲ್ ತಂದೆ ಶಿವ ಬಾಬಾ. ಲೌಕಿಕದಲ್ಲಿ ಅಪ್ಪನ ಹತ್ರ 4 ಕಾರಿದೆ, 4 ಮಕ್ಕಳಾದರೆ, ಒಬ್ನಿಗೊಂದು ಕಾರು, ಒಬ್ನಿಗೊಂದು ಕಾರು, ಒಬ್ನಿಗೊಂದು ಕಾರು, ಒಬ್ನಿಗೊಂದು ಕಾರು ಕೊಡ್ತಾನೆ. ಆಸ್ತಿ ಕೊಡುವಾಗ 4 ಜನರಿಗೆ ನಿನಗೂ 4 ಕಾರು, ನಿನಗೂ 4 ಕಾರು, ನಿನಗೂ 4 ಕಾರು ಅಂತ ಕೊಡೋಕ್ಕಾಗಿಲ್ಲ. ಎಷ್ಟೈತೆ ಅದನ್ನು ಡಿವೈಡ್ ಮಾಡ್ತಾರೆ. ಪ್ರಾಪರ್ಟಿ ಯಾವಾಗಲೂ ಹಂಚ್ತಾರೆ, ಡಿವೈಡ್ ಮಾಡ್ತಾರೆ. ಆದರೆ ಶಿವಬಾಬಾ ಹಂಗಲ್ಲ, ತನ್ನ ಆಸ್ತಿ ಎಷ್ಟಿದೆಯೋ ಎಲ್ಲನೂ ಫುಲ್ ಕೊಟ್ಟಾರೆ. ಇಬ್ಬರಿಗೆ 2 ಗುಣ, ಇನ್ನಿಬ್ಬರಿಗೆ 2 ಗುಣ, ಇನ್ನಿಬ್ಬರಿಗೆ 2 ಗುಣ ಹಂಚಿಲ್ಲ. ಪ್ರತಿಯೊಬ್ಬರಿಗೂ ಸರ್ವಗುಣ. ಅದು ಹೇಗೆ? ಸಂಪನ್ನ ಕೊಟ್ಟಾರೆ ಬಾಬಾ. ಫುಲ್ ವರ್ಷ ಅರ್ಥಾತ್ ಬಾಬಾ ಪೂರ್ಣ ಆಸ್ತಿ ಕೊಟ್ಟಾರೆ. पूर्ण आस्ति अंद्रेनु संपन्नता, संपूर्णता। जब हर एक को पूरा वर्षा मिलता है तो जहाँ सर्व प्राप्ति है, ಪ್ರತಿಯೊಬ್ಬರಿಗೂ ಫುಲ್ ಆಸ್ತಿ ಬಾಬಾ ಕೊಟ್ಟಿದ್ದಾರೆ.
ಎಲ್ಲಿ ಸರ್ವ ಪ್ರಾಪ್ತಿಗಳಿವೆಯೋ ಅಲ್ಲಿ ಸಂತುಷ್ಟತಾ ಹೋಗಿ ಸಂತುಷ್ಟತೆ ಇದ್ದೇ ಇರ್ತದೆ. ಬ್ರಾಹ್ಮಣ್ ಜೀವನ್ ಮೇ ಈಶ್ವರ ಕೊಟ್ಟ ಪ್ರಾಪ್ತಿಗಳನ್ನು ನೆನಪು ಮಾಡ್ಕೊಂಡ್ಬಿಟ್ರೆ ರಿಯಲಿ ಬ್ರಾಹ್ಮಣ ಜೀವನದಲ್ಲಿ ಅಸಂತುಷ್ಟತಾ ಕಾ ನಾಮ್ ನಿಶಾನ್ ನಹೀ. ಅಸಂತುಷ್ಟತೆ ಹೆಸರು ಚಿಹ್ನೆ ಇಲ್ಲ. ಸಂಗಮಯುಗದಲ್ಲಿ ನೋ ಚಾನ್ಸ್. ನಂಗೆ ಬೇಜಾರಾಗೈತಿ, ನಂಗೆ ಮೂಡ್ ಆಫ್ ಆಗೈತಿ, ಆಮೇಲೆ ನನಗೆ ಅಸಂತುಷ್ಟ ಆಗೈತಿ, ನನಗೆ ಇವರಿಂದ ಭಾಳ ಡಿಸ್ಟರ್ಬ್ ಆಗೈತಿ, ಇವು ನಮ್ಮ ಶಬ್ದಗಳೆಲ್ಲ ಇವು ನಮ್ಗೆ ಅನುಭವನೂ ಆಗಬಾರ್ದು. ಅವ್ನು ಫುಲ್ ಆಸ್ತಿ ಕೊಟ್ಟಾಗ ಅಲ್ಲಿ ಎಲ್ಲಿ ಚಾನ್ಸ್ ಇದೆ ಸಂತುಷ್ಟ ಆಗಲಿಕ್ಕೆ. ब्राह्मण जीवन का मजा है तो इस पर्सनालिटी में है. ಬ್ರಾಹ್ಮಣ ಜೀವನದ ಎಂಜಾಯ್ಮೆಂಟ್ ಇದೆ ಅಂದರೆ ಈ ಸಂತುಷ್ಟತೆ ಅನ್ನೋ ಪರ್ಸ್ನಾಲಿಟಿಯಲ್ಲಿ ಫುಲ್ ಇದೆಯಾ ಸಂತುಷ್ಟತೆ. ನಮ್ಮ ಬಿಟ್ಟರೆ ಈ ಜಗತ್ತಿನಲ್ಲಿ ಸಂತುಷ್ಟತೆ ಎಕ್ಸ್ಪೀರಿಯನ್ಸ್ ಮಾಡುವ ಆಧಾರಗಳೇ ಯಾರೂ ಇಲ್ಲ. ಸಂತುಷ್ಟತೆಯನ್ನು ಎಕ್ಸ್ಪೀರಿಯನ್ಸ್ ಮಾಡಲು ಪ್ರಾಪ್ತಿಗಳೇ ಯಾರೂ ಇಲ್ಲ. ನಮಗಷ್ಟೇ ಆ ಪ್ರಾಪ್ತಿಗಳಿವೆ. ಬಾಬಾ ತಿಳಿಸ್ತಾ ಇದ್ದಾರೆ ಬ್ರಾಹ್ಮಣ ಜೀವನದ ಮಜಾ ಇರೋದೇ ಸಂತುಷ್ಟತೆ. ಯಹಿ ಮಜೆ ಕಿ ಜೀವನ್ ಹೈ. ರಿಯಲಿ ಇದೇ ಮಜಾ ಜೀವನ. 98 ತಗೊಂಡವ್ರ ಮಜಾ ಜೀವನ, ಸಾಫ್ಟ್ವೇರ್ ಇಂಜಿನಿಯರ್ ಆದವ್ರ ಮಜಾ ಜೀವನ, ಒಂದು ಆಫೀಸಿಗೆ MD ಆದವ್ರ ಮಜಾ ಜೀವನ, ವರ್ಷಕ್ಕೆ 15 ಲಕ್ಷ ಸ್ಯಾಲ್ರಿ ತಗೊಳ್ಳೋರ ಮಜಾ ಜೀವನ ಅಲ್ಲ. ಅವ್ರದ್ದೆಲ್ಲ ಕ್ಷುಲ್ಲಕ, ಟೆಂಪ್ರರಿ, ಬಾಧಕ. ನಮ್ದೊಂದೇ ಸರ್ವ ಪ್ರಾಪ್ತಿ ಸಂಪನ್ನ ಒರಿಜಿನಲ್ ರಿಯಲ್ ಆತ್ಮಿಕ ಸ್ವಚ್ಛ ಸಂತುಷ್ಟತೆಯ ಜೀವನ, ಮಜಾ ಜೀವನ, ಮೌಜ್ಗೆ ಜೀವನ, ಆನಂದಿಸುವ ಜೀವನ, ಆರಾಮ್ ಖುಷಿಯಲ್ಲಿರುವ ಜೀವನ. ಯಾಕೆ ಖುಷಿಯಲ್ಲಿರ್ತೀವಿ? ಎಲ್ಲ ಗುಣ, ಶಕ್ತಿ, ಜ್ಞಾನ ಎಷ್ಟು ಕೊಟ್ಟಾರೆ ಬಾಬಾ? ಸಂಪನ್, ಭರ್ಪೂರ್, ಫುಲ್, ಆಮೇಲೆ ಸಂಪೂರ್ಣ ಕೊಟ್ಟಾರೆ ಬಾಬಾ. ಸರ್ವ ಕೊಟ್ಟಾರೆ ಬಾಬಾ. ಎಷ್ಟು ಶಬ್ದ ಯೂಸ್ ಮಾಡಿದ್ರು ಬಾಬಾ. ತಪಸ್ಯಾ का अर्थ ही है 91-92 ತಪಸ್ಯ ವರ್ಷ. ಪರಮಾತ್ಮ ತಪಸ್ಯ ವರ್ಷದ ಮಹಾವಾಕ್ಯಗಳನ್ನು ಪ್ರತಿ ಸಂಡೆ ನುಡಿಸ್ತಾ ಇದ್ದಾರೆ. ಏಕಾಂತತೆ, ಏಕನಾಮಿ, ಎಕಾನಮಿ. ತಪಸ್ಯ ಅಂದರೆ ಒಬ್ಬ ತಂದೆಯ ಲಗನ್ನಲ್ಲಿ ಮಗನ್. ತಪಸ್ಯ ಅಂದರೆ ಸರ್ವರ ಜೊತೆಗೆ ಹೊಂದಿಕೊಂಡು ಹೋಗುವುದು. ಒಂದೊಂದು ಮುರಳಿಯಲ್ಲಿ ಒಂದೊಂದು ವೆರೈಟಿ ಹೇಳ್ತಾ ಇದ್ದಾರೆ ಬಾಬಾ. ಈ ಬಾರಿ ತಪಸ್ಯ ಅರ್ಥಾತ್ ಭಾಳ ತಪಸ್ಸು ಮಾಡ್ತೀವಿ. ಏನಪ್ಪ ತಪಸ್ಸು ಮಾಡ್ತೀವಿ ಅಂದರೆ ಹೆಂಗಿರ್ಬೇಕು ಅವ್ರು ತಪಸ್ಸು ಮಾಡೋರು? ಸಂತುಷ್ಟತಾಕಿ ಪರ್ಸ್ನಾಲಿಟಿ, ಸಂತುಷ್ಟತೆಯ ಪರ್ಸ್ನಾಲಿಟಿ ಇರಬೇಕು. ಆ ಸಂತುಷ್ಟತೆ ಪರ್ಸ್ನಾಲಿಟಿ ನಯನದಲ್ಲಿ, ಪ್ರಭೆಯಲ್ಲಿ, ಮುಖಮಂಡಲದಲ್ಲಿ, ನಡತೆಯಲ್ಲಿ ಕಂಡುಬರಬೇಕು. ನೈನ್, ಚೈನ್, ಚೆಹರೆ, ಚಲನ. ನಮ್ಮ ಸಂತುಷ್ಟತೆ ನಮ್ಮ ನಯನ, ಹೊಳಪು, ಮುಖ, ನಡತೆ, ನಡವಳಿಕೆಯಲ್ಲಿ ಈ ಸಂತುಷ್ಟತೆ ಕಂಡುಬರಬೇಕು. ಐಸಿ ಸಂತುಷ್ಟ ಮಣಿಯೋ ಕಿ ಮಾಲಾ ಬನಾ ರಹೆ ಥೆ. ಈ ರೀತಿ ಭರ್ಪೂರ್ ಪರ್ಸನಾಲಿಟಿ, ಮಹಾನತೆ, ಸಂತುಷ್ಟತೆ ವಿಶೇಷತೆ, ಸಂತುಷ್ಟತೆ ಖಜಾನೆ, ಸರ್ವಪ್ರಾಪ್ತಿ, ಸಂಪನ್, ಸಂಪೂರ್ಣ, ಭರ್ಪೂರ್, ಫುಲ್ ಮಾಡಿಕೊಂಡವರನ್ನು ಬಾಬಾ ಈ ನಯನ, ಚಯನ, ಚೆಹರೆ, ಚಲನ್ನಲ್ಲಿ ಸಂತುಷ್ಟತೆಯ ಕಾಣುತ್ತಿರುವವರ ಮಾಲೆಯನ್ನು ಬಾಬಾ ಮಾಡ್ತಾ ಇದ್ದಾರೆ. ಕಿತ್ನಿ ಮಾಲಾ ಬನ್ನಿ ಹೋಗಿ. ಎಷ್ಟು ಸಂತುಷ್ಟ ಮಣಿಗಳ ಮಾಲೆ ನಾವು ಬಾಬನ್ ಪಡೆದಿದ್ದೀವಿ. ನಾವು ಬ್ರಾಹ್ಮಣರು 10 ಲಕ್ಷ ಜನ ಬ್ರಾಹ್ಮಣರದಾರೆ. ಅದರಾಗಿಂದ ಹೆಕ್ಕಿ ಬಾಬಾ ಮಾಲೆ ಮಾಡ್ತಿದ್ದಾರೆ. ಎಷ್ಟು ಮಣಿಗಳು ಪರಮಾತ್ಮನಿಗೆ ಸಿಕ್ಕಿರ್ಬೋದು? ಫುಲ್ ಭರ್ಪೂರ್ ಸಂತುಷ್ಟ ಮಣಿ. ಸಂತುಷ್ಟ ಮಣಿ ಅಂದರೆ ಏನರ್ಥ? ಬರ್ಕೊಳ್ಳಿ. ಸಂತುಷ್ಟ ಮಣಿ ಅರ್ಥಾತ್ ಬೇದಾಗ್ ಮಣಿ. ಸಂತುಷ್ಟ ಮಣಿ ಅಂತಂದರೆ ಕಲೆ,
ಕೊಳೆ ರಹಿತ ಮಣಿ. ಒಂದು ಡಾಟ್ ಇರಬಾರ್ದು, ಡಾಗ್, ಒಂದು ಕಲೆನೂ ಇರಬಾರ್ದು. ನಿಷ್ಕಲ್ಮಶ ಮಣಿ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಣಿ, ಶ್ವೇತ ಮಣಿ. ಸಂತುಷ್ಟತಾ ಕಿ ನಿಶಾನಿ ಹೈ. ನನ್ನೊಳಗೆ ಸಂತುಷ್ಟತೆ ಇದೆ ಚಿಹ್ನೆ ಏನಪ್ಪ? ಸಂತುಷ್ಟತೆ ಇದ್ದವರ ಚಿಹ್ನೆ ಸಂತುಷ್ಟಾತ್ಮ सदा प्रसन्न चित्त. स्वयं को भी अनुभव करेगी, दूसरों को भी प्रसन्न करेगी. ಸಂತುಷ್ಟಾತ್ಮಗಳು ಸದಾ ಸ್ವಯಂ ಪ್ರಸನ್ನತೆಯ ಅನುಭವ ಮಾಡ್ತಾರೆ, ಅನ್ಯರು ಇವರಿಂದ ಪ್ರಸನ್ನತೆಯ ಅನುಭವ ಮಾಡುತ್ತಾರೆ. ಭಾಳ ಇಂಪಾರ್ಟೆಂಟ್ ಈ ಸ್ಟೆಪ್. ಹಂಗೂ ಹಿಂಗೂ ಹೆಂಗೋ ಮಾಡಿ ನನ್ನನ್ನು ಪ್ರಸನ್ನ ಇಟ್ಕೊಳ್ಳೋದು ಭಾಳ ಸುಲಭ. ಹೋಗ್ಲಿ ಬಿಡು, ಇರಲಿ ಬಿಡು, ಸಂತುಷ್ಟಿದ್ರಾಯ್ತು, ನನ್ನನ್ನು ನಾನು ಪ್ರಸನ್ನ ಇಟ್ಕೋಬೋದು. ಬೇರೆ ಬೇರೆ ಸಂಸ್ಕಾರ, ಬೇರೆ ಬೇರೆ ನಿರೀಕ್ಷೆ ಇರುವ ಆತ್ಮಗಳನ್ನು ಪ್ರಸನ್ನಗೊಳಿಸ್ಬೇಕು. ನಾನು ನನ್ನೊಂದಿಗೆ ಪ್ರಸನ್ನ ಇರಬೇಕು, ನನ್ನಿಂದ ಅನ್ಯರೂ ಪ್ರಸನ್ನ ಆಗಿರ್ಬೇಕು. ಇದು ಸಂತುಷ್ಟರಾಗಿರೋರ ಚಿಹ್ನೆ. ಪ್ರಸನ್ನತೆ ಅಂದರೆ ಗೊತ್ತಾಯ್ತಾ? ಸಂತುಷ್ಟತೆ ಅಂದರೆ ಭರ್ಪೂರತಾ, ಸರ್ವಪ್ರಾಪ್ತಿ, ಸಂಪನ್ನ. ಸಂತುಷ್ಟರಾಗಿರ್ಬೇಕಾದ್ರೆ ಹೆಂಗಿರ್ಬೇಕು? ಪ್ರಸನ್ನ, ನೆಮ್ಮದಿ. ಪ್ರಸನ್ನ ಅಂದರೆ ಸಂತೃಪ್ತಿ. ಪ್ರಸನ್ನ ಅಂದರೆ ಬರ್ಕೊಳ್ಳಿ. ಪ್ರಸನ್ನ ಚಿತ್ತ ಸ್ಥಿತಿ ಮೇ ಪ್ರಶ್ನ ಚಿತ್ತ ನಹಿ ಹೋತಾ. ಪ್ರಸನ್ನ ಚಿತ್ತಾದವರು ಪ್ರಶ್ನ ಚಿತ್ತರಾಗುವುದಿಲ್ಲ. ಅವರ ತಲೆಯಲ್ಲಿ ಪ್ರಶ್ನೆಗಳು, ಅವರ ಚಿತ್ತದಲ್ಲಿ ಗಾಬರಿ, ಪ್ರಶ್ನೆ ಬರುವುದೇ ಇಲ್ಲ. एक होता है प्रसन्न चित्त, दूसरा है प्रश्न चित्त. ಒಂದೇ ಪರ್ಸನಾಲಿಟಿಯವರು ಪ್ರಸನ್ನ ಚಿತ್ತ. ಇನ್ ಎನಿ ಗಿವನ್ ಸಿಚುವೇಶನ್ ಅವ್ರು ಯಾವಾಗಲೂ ಪ್ರಸನ್ನರೇ. ಇನ್ನೊಂದು ಪರ್ಸನಾಲಿಟಿ ಇರೋದಾದ್ರೆ ಪ್ರಶ್ನ ಚಿತ್ತ. ಎಂತಹ ಸಕಲ ಸೌಭಾಗ್ಯದ ಫೆಸಿಲಿಟಿ ಮಧ್ಯದಲ್ಲಿಟ್ಟರೂ ಅವ್ರ ಪ್ರಶ್ನ ಚಿತ್ತರೆ. ಪ್ರಶ್ನ ಅರ್ಥಾತ್ ಪ್ರಶ್ನೆ ಅಂದ್ರೇನು? ಕ್ವಶನ್. ಒಂದಾದ್ಮೇಲೆ ಒಂದು ಪ್ರಶ್ನಿಸುವುದೇ ಪ್ರಶ್ನ ಚಿತ್ತರ ಚಿಹ್ನೆ. ಪ್ರಸನ್ನ ಚಿತ್ತರು ಪ್ರಶ್ನೆ ಹಾಕುವುದಿಲ್ಲ. ಯಾಕೆ? प्रसन्न चित्त ड्रामा के नॉलेजफुल होने के कारण प्रसन्न रहते, प्रश्न नहीं करता. ಪ್ರಸನ್ನರಾಗಿರ್ಬೇಕಾದ್ರೆ ಆಧಾರವೇ ಡ್ರಾಮಾದ ನಾಲೆಜ್. ನಾಟಕದ ಜ್ಞಾನದಲ್ಲಿ ನಾಲೆಜ್ ಫುಲ್ ಇರುವ ಕಾರಣ ಪ್ರಸನ್ನರಾಗಿರ್ತಾರೆ, ಪ್ರಶ್ನೆ ಮಾಡೋದಿಲ್ಲ ಪ್ರಸನ್ನ ಚಿತ್ತಾತ್ಮಗಳು. ಎಷ್ಟು ವೈಡ್ ಸಿಲೆಬಸ್ ನಾಲೆಜ್ ಹೇಳ್ತಾರೆ ಬಾಬಾ. ನಾ ಆತ್ಮನನ್ನು ರಿಯಲಿ ಪ್ರಸನ್ನವಾಗಿಡುವುದು ನಾಲೆಜ್ ಯಾವುದಂದ್ರೆ ಬಾಬಾ ಕೊಡುವ ಡ್ರಾಮಾ. जो होता है अच्छा हो रहा है, जो हो रहा है उसे स्वीकार करना है, इसमें मेरी भलाई है, कल्याणकारी ड्रामा है. हर एक का पार्ट अलग अलग है. ಏನು ಡ್ರಾಮಾ ಜ್ಞಾನ ನೆನಪು ಮಾಡ್ಕೊಂಡ್ರೆ ಪ್ರಶ್ನೆ ಹಾಕಕ್ಕೆ ನಾಚಿಕೆ ಆಗುತ್ತೆ. ಅಷ್ಟು ಭರ್ಪೂರ್ ಮಾಡಿಬಿಟ್ಟಾರ ಬಾಬಾ. ಎಂಥ ಪವರ್ಫುಲ್ ಒಂದೊಂದು ಪಾಯಿಂಟ್. ಪ್ರಸನ್ನ ಚಿತ್ತಾತ್ಮಗಳು ಪ್ರಶ್ನ ಚಿತ್ತ ಆಗಲ್ಲ, ಯಾಕೆ ನಾಟಕದ ಜ್ಞಾನದಲ್ಲಿ ಭರ್ಪೂರ್. जो भी प्रश्न अपने प्रति या किसी के प्रति भी उठता है, उसका उत्तर स्वयं को पहले आता है. ಏನೆಲ್ಲ ಪ್ರಶ್ನೆ ಸ್ವಯಂ ಪ್ರತಿಯಾಗಿ ಅಥವಾ ಅನ್ಯರ ಪ್ರತಿಯಾಗಿ ಉತ್ಪನ್ನ ಆಗ್ತದೋ ಫಸ್ಟ್ ಉತ್ತರ ನಮಗೆ ಸಿಗುತ್ತೆ. ಪ್ರಶ್ನೆನೇ ಬರಬಾರ್ದು, ಬಂದ್ರೆ ತಾನೇ ಆಟೋಮೆಟಿಕ್ಲಿ ಉತ್ತರ ಬಂದ್ಬಿಡ್ಬೇಕು ಡ್ರಾಮಾದ ನಾಲೆಜ್ ಆಧಾರ ಮೇಲೆ. ಪಹಲಿ ಬಿ ಸುನಾಯ ಥಾ ನಾ, ಪ್ರಶ್ನೆ ಮಾಡಬಾರ್ದು. ಲಾಸ್ಟ್ ಟೈಮು ಬಾಬಾ ತಪಸ್ಯವನ್ನು ಹೇಳುವಾಗ ಹೇಳಿದ್ರು ತಾನೆ, ವಾಟ್, ವೈ, ನಹಿ. ಏನ ಹಿಂಗೆ ಮಾಡಿದ್ರ ಇವರು, ಏನು ಅಂತ ಬಂತ ಇಲ್ಲ ಶಬ್ದ. ನೆಕ್ಸ್ಟ್ ವೈ,
ಹಾಗೆ ಆಕೆ. ಇದೇನಿದು? ಏನು, ಯಾಕೆ ಪ್ರಶ್ನಿಸಂಗೆ ಯಾವ ದೃಶ್ಯಗಳಿಗೂ, ಯಾವ ಪಾತ್ರಕ್ಕೂ ಅಥವಾ ನನಗೇ ಬಂದಿರುವ ಸಿಚುವೇಶನ್ಸಿಗೂ ಹಿಂಗ್ಯಾಕಾತು ಅಂತ ಪ್ರಶ್ನಿಸಂಗಿಲ್ಲ. ವಾಟ್ ನಹಿ ಡಾಟ್, ವಾಟ್ ಅಲ್ಲ, ಏನು ಡಾಟ್, ಫುಲ್ ಸ್ಟಾಪ್. ಕ್ಯೂ ಕ್ಯಾ ನಹಿ, ಫುಲ್ ಸ್ಟಾಪ್, ಬಿಂದು. ಪ್ರಸನ್ನ ಚಿತ್ತಾತ್ಮಗಳಾಗಬೇಕಾದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ನಮಗೆ ನಾವೇ ಚಾಲೆಂಜ್ ಮಾಡ್ಕೋಬೇಕು. ಇವ್ರು ಯಾಕಪ್ಪ ಹಿಂಗೆ ಮಾಡ್ತಾರೆ, ಇವ್ರು ಯಾವಾಗ ಸುಧಾರಿಸ್ತಾರೆ ಏನೋ. ಇದೆಲ್ಲ ಎಷ್ಟು ಅಜ್ಞಾನದ ಪ್ರಶ್ನೆ ಅಲ್ಲ. ಬಾಬಾ ತಿಳಿಸ್ತಾರೆ, ಕ್ಯೂ ಕ್ಯಾ ನಹಿ, ಯಾಕೆ, ಏನು ಇಲ್ಲವೇ ಇಲ್ಲ, ಫುಲ್ ಸ್ಟಾಪ್. ಅವ್ರ ಪಾತ್ರ ಮಾಡ್ತಿದ್ದಾರೆ, ಅವ್ರ ಸಂಸ್ಕಾರ ಮಾಡ್ತಿದ್ರು, ಅವ್ರ ಲೆಕ್ಕಾಚಾರ ಮಾಡ್ತಾಯಿದ್ರು. ಯಾಕೆಂದ್ರೆ ಲಾಸ್ಟ್ ಟೈಮ್ ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ, ಬಾಯಲ್ಲಿ ಜೋರು ಮಾಡಿ ಹಿಂಗೆ ಮಾಡು ಹಂಗೆ ಮಾಡು ಅಂತ ಬುದ್ಧಿ ಹೇಳಿ ಪರಿವರ್ತನೆಯ ಕಾಲ ಹೊರಟೋಯ್ತು. ಸತ್ಯ ಹೃದಯದ ಶುಭ ಭಾವನೆ, ಶುಭ ಕಾಮನೆ. ಅದಕ್ಕೆ ಯಾವುದನ್ನು ಪ್ರಶ್ನಿಸ್ಬೇಡಿ. ಏಕ್ ಹಿ ಸೆಕೆಂಡ್ ಮೇ, ಅದು ಎಂಥ ದೊಡ್ಡ ಪರಿಸ್ಥಿತಿ ಸಮ್ಮುಖದಲ್ಲಿದ್ರೂ ಪ್ರಶ್ನಿಸ್ಬೇಡಿ. ಒಂದೇ ಸೆಕೆಂಡಲ್ಲಿ ವಿಸ್ತಾರ, ಏಕ್ ಸೆಕೆಂಡ್ ವಿಸ್ತಾರ. ಇಂಥ ವಿಸ್ತಾರದ ಸಿಚುವೇಶನ್ ಇರ್ತದೆ. ಗಾಬರಿ, ಭಯ, ಪ್ರಶ್ನಿಸದೆ ಒಂದೇ ಸೆಕೆಂಡಿಗೆ ಸಾರ. ಈ ರೀತಿ ಯಾರು ಪ್ರಶ್ನಿಸುವುದಿಲ್ಲೋ, ಒಂದೇ ಸೆಕೆಂಡಿಗೆ ಸಾರ ರೂಪದಲ್ಲಿ ಬರ್ತಾರೋ, ಒಂದೇ ಸೆಕೆಂಡಿಗೆ ಫುಲ್ ಸ್ಟಾಪ್ ಹಾಕ್ತಾರೋ, ಐಸೆ ಪ್ರಸನ್ನ ಚಿತ್ತ, ಇಂಥ ಪ್ರಸನ್ನ ಚಿತ್ತರು ಸದಾ ನಿಶ್ಚಿಂತ ರಹತೆ. ಹೆಂಗಿರ್ತಾರೆ ಪ್ರಶ್ನ ಚಿತ್ತರು? ಸದಾ ನಿಶ್ಚಿಂತ ಇರ್ತಾರೆ. ಪ್ರಶ್ನೆ ಮಾಡ್ತಾರಲ್ಲ, ಪ್ರಶ್ನಿಸುವುದೇ ಒಂದು ಕಿರಿಕಿರಿ. ಅವ್ರಿಗೆ ಆ ಪ್ರಶ್ನೆಗೆ ಉತ್ತರ ಸಿಗಂಗಿಲ್ಲ. ಉತ್ತರ ಸಿಗೋವರೆಗೂ ಕಿರಿಕಿರಿ. ಉತ್ತರ ಸಿಕ್ಕ ಮೇಲೂ ಆ ಉತ್ತರಕ್ಕೆ ಮತ್ತೊಂದು ಪ್ರಶ್ನೆ ಹಾಕ್ತಾರೆ. ಅದು ಒಂದು ದೊಡ್ಡ ಕಿರಿಕಿರಿ. ಅವರನ್ನು ಅವರೇ ಡಿಸ್ಟರ್ಬ್ ಮಾಡ್ಕೊತಾರೆ ಪ್ರಶ್ನೆ ಮಾಡ್ಕೊಂಡು. ಪ್ರಸನ್ನ ಚಿತ್ರ ಹೆಂಗಿರ್ತಾರೆ? ನಿಶ್ಚಿಂತ. तो चक्कर ऐसी निशानियां मुझे संतुष्ट मणि में है. ಇವರು ವೇದಾಗಮಣಿ. ಈ ರೀತಿ ನನ್ನೊಳಗೆಲ್ಲ ಸಂಪೂರ್ಣ ಈ ಚಿಹ್ನೆಗಳಿವೆಯಾ? ಹಾಗಾದ್ರೆ ಪ್ರಸನ್ನ ಇರಬೇಕಾದ್ರೆ ಆಧಾರ ಏನು? ಡ್ರಾಮಾ ನಾಲೆಜ್. ಪ್ರಶ್ನಿಸ್ಬಾರ್ದು. ಡಾಟ್, ಒಂದೇ ಸೆಕೆಂಡಿಗೆ ಸಾರ. ನಿಶ್ಚಿಂತ. ಇಂತಹ ನಿಶಾನಿಗಳು ನನ್ನೊಳಗಿದೆಯಾ ಚೆಕ್ ಮಾಡ್ತಾರೆ. ಬಾಪ್ದಾನೆ तो सबको टाइटल दे दिए हैं. ಏನು ಪರಮಾತ್ಮ ಅಂದರೆ, ಲೌಕಿಕದಲ್ಲಿ ಕೆಲಸ ಮಾಡಿದರೆ ಅವ್ರಿಗೆ ಇನಾಮ್, ಕೆಲಸ ಮಾಡಿದರೆ ಅವ್ರಿಗೆ ಬಿರುದು. ಇಲ್ಲಿ ಹಂಗಲ್ಲ, ಫಸ್ಟ್ ಬಿರುದು ಕೊಟ್ಟು ಬಿಡ್ತಾರೆ ಬಾಬಾ. ಫಸ್ಟ್ ಸೆಂಟೆನ್ಸ್ ಇರುತ್ತೆ ನಾವು ವ್ಯಕ್ತ ಮಾಡಿದ್ದು. ಬಾಪ್ದಾಗ 4 ಕಡೆ ಇರೋ ತನ್ನ ಸಂತುಷ್ಟ ಮಣಿಗಳನ್ನು ನೋಡ್ತಾ ಇದ್ದಾರೆ. ಹೆಸರು ಟೈಟಲ್ಲು ಕೊಟ್ಟಾಯ್ತು, ಸಂತುಷ್ಟ ಮಣಿ. टाइटल तो दे दिया संतुष्ट मणि का. तो बाप दादा पूछ रहे हैं. बाप दादा स्वयं परमात्मा प्रश्निस्ता इದ್ದಾರೆ, हे संतुष्ट मणिಯ, हे संतुष्ट मणिಗಳೇ, ಸಂತುಷ್ಟ ಹೋ, ಸಂತುಷ್ಟ ಇದ್ದೀರಾ? ಪಕ್ಕದವ್ರು ನೋಡಬೇಡ್ರಿ, ಸ್ವಯಂ ದರ್ಶಿಸ್ಕೊಳ್ಳಿ. ನಾನು ಸಂತುಷ್ಟ ಇದ್ದೀನ, ಸಂತೃಪ್ತ ಇದ್ದೀನ, निश्चिंत, तृप्त, प्राप्ति संपन्न, भरपूर. फिर प्रश्न है, ಸಂತುಷ್ಟ ಇದ್ದೀರಾ ಅಂದರೆ ಯಾವ ಯಾವ ಆ್ಯಂಗಲ್ನಲ್ಲಿ ಸಂತುಷ್ಟ ಇದ್ದೀನಿ ಅನ್ನೋದು ಚೆಕ್ ಮಾಡ್ಕೋಬೇಕನ್ನೋದು ಬಾಬಾ ಹೇಳ್ತಾರೆ. ಮತ್ತೆ ಬಾಬಾ ಪ್ರಶ್ನಿಸ್ತಾರೆ, ಸ್ವಯಂ ಸೇ ಅರ್ಥಾತ್ ಸ್ವಯಂನೊಂದಿಗೆ ಸ್ವಯಂ ಸಂತುಷ್ಟ ಇರಬೇಕು. ಐ ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ಮೈ ಓನ್ ಸೆಲ್ಫ್. ನನ್ನೊಂದಿಗೆ ನಾನು ಕಂಟೆಂಟ್ಮೆಂಟ್, ತೃಪ್ತಿ ಇರಬೇಕು. ಹಾಗಾದರೆ ಸ್ವಯಂನೊಂದಿಗೆ ಸ್ವಯಂ ಸಂತುಷ್ಟ ಅಂದ್ರೇನು?
ನಾ ಇಷ್ಟು ಹಣ ಗಳಿಸ್ತಿದ್ದೀನಿ, ನಾನಿಷ್ಟು ವಿದ್ಯಾಭ್ಯಾಸ ಮಾಡ್ತಿದ್ದೀನಿ, ನಮ್ಮ ಮನ್ಯಾಗ ಅದು ಚೆನ್ನಾಗಿ, ಇದನ್ನು ನೋಡಿ ಸಂತುಷ್ಟನಾ? ಅಲ್ಲ. ಸ್ವಯಂ ಜೊತೆಗೆ ಸ್ವಯಂ ಸಂತುಷ್ಟತೆಯಲ್ಲಿ ಬಾಬಾ ಹೇಳ್ತಾರೆ ಸ್ವಯಂಕ್ಕೆ ಪುರುಷಾರ್ಥ ಸೇ, ಸ್ವಯಂನ ಪುರುಷಾರ್ಥದಿಂದ ನಾನು ಸಂತುಷ್ಟ ಇರಬೇಕು. ಪುರುಷಾರ್ಥ ಅಂದ್ರೆ ಏನು? ಆತ್ಮೋನ್ನತಿಗಾಗಿ ನಾನು ಏನೇನು ಕ್ರಮ ಕೈಗೊಳ್ತಾ ಇದ್ದೀನಿ. ಬಾಬಾ ಹೇಳಿದ್ದೆ ಆಯಾ ಪುರುಷಾರ್ಥರನ್ನ ಚೆನ್ನಾಗಿ ಗಮನ ಕೊಟ್ಟು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದೇಳೋದು, ಅಂತರ್ಮುಖಿಯಾಗಿರೋದು, ಆತ್ಮಾಭಿಮಾನಿಯಾಗಿರೋದು, ಟ್ರಾಫಿಕ್ ಕಂಟ್ರೋಲ್ ಮಾಡೋದು, ನೈವೇದ್ಯಕ್ಕಿಡೋದು, ಎಲ್ಲ ಬಾಬಾ ಕೊಟ್ಟಾರಲ್ಲ ವಿವಿಧ ವಿವಿಧ ನಿಯಮಗಳು. ಆ ಸ್ವಯಂ ಪುರುಷಾರ್ಥದಲ್ಲಿ ನಾನು ಸಂತುಷ್ಟ ಇದ್ದೀನ? ಬಾಬಾ ಎಷ್ಟು ಹೇಳ್ಯಾರಷ್ಟು ನಾ ಮಾಡ್ತಿದ್ದೀನಿ, ನಾನು ಸಂತುಷ್ಟ ಇದ್ದೀನ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಸ್ವಯಂ ಜೊತೆ ಸಂತುಷ್ಟ ಅಂದರೆ ಸ್ವಯಂ ಮಾಡುತ್ತಿರೋ ಪುರುಷಾರ್ಥದಲ್ಲಿ ಸಂತುಷ್ಟ. ಹಾಂ ಹೌದು, ನಿನ್ನಿಗಿಂತ ಇವತ್ತಿನ ಪುರುಷಾರ್ಥ ನಾನು ಭಾಳ ಚಲೋ ಇತ್ತು, ನಿನ್ನಿಗಿಂತ ಇವತ್ತು ನನ್ನ ಸ್ಥಿತಿ ಭಾಳ ಚಲೋ ಇತ್ತು. ಓಕೆ. ಇನ್ನೊಂದು ಇಂಪಾರ್ಟೆಂಟ್, ಸ್ವಯಂಕ್ಕೆ ಸಂಸ್ಕಾರ ಪರಿವರ್ತನಕ್ಕೆ ಪುರುಷಾರ್ಥ ಸೇ. ಸ್ವಯಂ ನಾನು ಚೇಂಜ್ ಆಗ್ತಿರ್ಬೇಕು, ಸಂಸ್ಕಾರ ಪರಿವರ್ತನೆ ಆಗ್ತಿರ್ಬೇಕು. ನನ್ನ ಸಂಸ್ಕಾರ ಪರಿವರ್ತನೆಯೊಂದಿಗೆ ನಾನು ಸಂತುಷ್ಟ ಇದ್ದೀನ? ನಾ ಮೊದಲು ಭಾಳ ಸಿಟ್ಟು ಮಾಡ್ತಿದ್ದೆ, ಈಗ ಸಂಸ್ಕಾರ ಪರಿವರ್ತನೆಯಾಗಿದೆ, ಸಮಾಧಾನಿಯಾಗಿದ್ದೇನೆ. ಮೊದಲು ಭಾಳ ಆಲಸ್ಯ ಇದ್ದೆ, ಈಗ ಆಕ್ಟಿವ್ ಅಲರ್ಟ್ ಆಗಿದ್ದೇನೆ. ಸ್ವಯಂ ಸಂಸ್ಕಾರದೊಂದಿಗೆ ನಾನು ಸಂತುಷ್ಟ ಇದ್ದೀನಿ, ಸಂಸ್ಕಾರ ಪರಿವರ್ತನೆಯೊಂದಿಗೆ ಸಂತುಷ್ಟ ಇದ್ದೀನ? स्वयं के पुरुषार्थ की परसेंटेज में स्वयं पुरुषार्थदೊಂದಿಗೆ, ಸ್ವಯಂ ಸಂಸ್ಕಾರದ ಪರಿವರ್ತನೆಯ ಪುರುಷಾರ್ಥದೊಂದಿಗೆ, ಸ್ವಯಂ ಪುರುಷಾರ್ಥದ ಪರ್ಸೆಂಟೇಜ್ನಲ್ಲಿ ಸ್ಟೇಜ್ ಮೇ ಸದಾ ಸಂತುಷ್ಟ. ನನ್ನ ಸ್ಥಿತಿ ಹೇಗಿದೆ ಅದರಲ್ಲಿ ಸದಾ ಸಂತುಷ್ಟ ಇದ್ದೀನ? ಸ್ವಯಂ ಪುರುಷಾರ್ಥ, ಸ್ವಯಂ ಸಂಸ್ಕಾರ ಪರಿವರ್ತನೆಯ ಪುರುಷಾರ್ಥ, ಸ್ವಯಂ ಪುರುಷಾರ್ಥದ ಪರ್ಸೆಂಟೇಜ್, ಸ್ವಯಂ ಸ್ಟೇಜ್ ಸ್ಥಿತಿಯ ಬಗ್ಗೆ ಸಂತುಷ್ಟ ಇದ್ದೀನ? ಇದು ಸೆಲ್ಫ್ ಜೊತೆಗೆ ಸೆಲ್ಫ್ ಸಂತುಷ್ಟತೆ. ಹೇ ಸಂತುಷ್ಟ ಮಣಿಯ, ನೆಕ್ಸ್ಟ್ ಕ್ವಶನ್ ಬಾಬಂದು, ಸ್ವಯಂ ಕೆ ಮನಸ वाच कर्म अर्थात संबंध संपर्क द्वारा सेवा में सदा संतुष्ट हो. ಸ್ವಯಂ ಪುರುಷಾರ್ಥದೊಂದಿಗೆ ಸಂತುಷ್ಟತೆ ಮೊದಲನೇ ಪ್ರಶ್ನೆ. ಎರಡನೇದು, ನನ್ನ ಸೇವೆಯೊಂದಿಗೆ ನಾನು ಸಂತುಷ್ಟ ಇದ್ದೀನ? ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದ ಮೂಲಕ ಸೇವೆಯಲ್ಲಿ ನಾನು ಎಷ್ಟು ಸೇವೆ ಮಾಡಬೇಕಿತ್ತು, ನನ್ನ ಸೇವೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆಯಾ? तीनों ही सेवा सिर्फ एक सेवा नहीं. ತನು ಸೇವೆ ಮಾಡ್ತೀನಿ, ಧನ ಮಾಡಲ್ಲ, ಧನ ಮಾಡ್ತೀನಿ, ವಾಚ ಮಾಡಲ್ಲ, ವಾಚ ಮಾಡ್ತೀನಿ, ಕರ್ಮಣ ಮಾಡಲ್ಲ ಅಲ್ಲ. ಮೂರು ಸೇವೆ, ಮನಸ ವಾಚ ಕರ್ಮಣ, ಮೂರು ಸೇವೆಯಲ್ಲಿ ನಾನು ಸಂತುಷ್ಟ ಇದ್ದೀನ? ಒಂದು ಸೆಲ್ಫ್ ವಿತ್ ಸೆಲ್ಫ್ ಪುರುಷಾರ್ಥ ಸಂತುಷ್ಟತೆ, ಎರಡನೇದು ನಾ ಮಾಡುವ ಸೇವೆಯೊಂದಿಗೆ ಸಂತುಷ್ಟತೆ, ಮೂರನೇದು सर्व आत्माओं के संबंध संपर्क में स्वयं द्वारा सर्व द्वारा सदा संतुष्ट. सर्व ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಸ್ವಯಂನ ಮೂಲಕ ಸರ್ವರೊಂದಿಗೆ ಸದಾ ಸಂತುಷ್ಟ ಇದ್ದೀನ? ಜನರೊಂದಿಗೆ ವಿತ್ ಪೀಪಲ್, ಜನರೊಂದಿಗೆ ನಾನು ಸಂತುಷ್ಟ ಇದ್ದೀನ? ಜನ ನನ್ನೊಂದಿಗೆ ಸಂತುಷ್ಟ ಇದ್ದಾರ? क्योंकि तपस्या वर्ष में तपस्या का सफलता का फल यही प्राप्त करना. ತಪಸ್ಯ ವರ್ಷ, ಲಾಸ್ಟ್ ಟೈಮ್ ಬಾಬಾ ವರದಾನದಲ್ಲಿ ಇದನ್ನು ಹೇಳಿದರು, ಎಕ್ಸ್ಪ್ಲೇನ್ ಮಾಡಿದ್ರು ಬಾಬಾ. ತಪಸ್ ಮಾಡಿ ನಾ ಭಾಳ ತಪಸ್ವಿ ಆಗ್ಬಿಟ್ಟಿನಿ, ಆ ತಪಸ್ಸಿನ ಫಲ ಏನು? ತಪಸ್ಯ ವರ್ಷದ ತಪಸ್ಸಿನ ಸಫಲತೆಯ ಫಲವೇ ಸಂತುಷ್ಟತೆ. स्वयं से संतुष्ट, सेवा में संतुष्ट, सर्व में संतुष्ट. ಸ್ವಯಂನೊಂದಿಗೆ ಸಂತುಷ್ಟತೆ, ಸೇವೆ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್, ಸರ್ವರೊಂದಿಗೆ ಬದುಕುವಾಗ ಸಂತುಷ್ಟತೆ. 4 घंटा योग किया, बहुत अच्छा. और 4 से 8 घंटा तक भी पहुंच गए,
ಮೊದಲು ನಂಗೆ 10 ನಿಮಿಷ ಯೋಗ ಹಿಡಿತಿದ್ದೇನೆ, ಯೋಗ ಮಾಡಿ 4 ತಾಸು ಯೋಗ ತಲುಪಿಟ್ಟಿನಿ. ಇತ್ತೀಚೆಗಂತೂ 8 ಗಂಟೆ ಯೋಗ ಮಾಡೋ ಕೆಪಾಸಿಟಿ ಬಂತು. ಭಾಳ ಬೆಸ್ಟ್ ಅಂತಾರೆ ಬಾಬಾ. ಯಬಿ ಬಹುತ್ ಅಚ್ಚಾ. ಯೋಗ ಕಾ ಸಿದ್ಧಿ ಸ್ವರೂಪ. ನಾವು ಮಾಡಿದ ಯೋಗಕ್ಕೆ ಏನು ಸಿದ್ಧಿ ಫಲ ಪ್ರಾಪ್ತಿ ಆಗಬೇಕಾಗಿದೆ, ಅದು ಪ್ರಾಪ್ತಿ ಆಗಬೇಕು. ಯೋಗವೇ ಸಿದ್ಧಿ ಅಲ್ಲ, ಯೋಗ ಏಕ್ ವಿಧಿ ಹೈ, ಇಟ್ಸ್ ಓನ್ಲಿ ಮೀನ್ಸ್. ಅದೇ ಫೈನಲ್ ಗುರಿ ಅಲ್ಲ ಯೋಗ. ಯೋಗ ವಿಧಿಯಾಗಿದೆ. ಆ ಯೋಗದಿಂದ ಸಿಗಬೇಕಾದ ಸಿದ್ಧಿ ಯಾವುದು? ಲೇಕಿನ್ ಇಸ್ ವಿಧಿ ಸೆ ಸಿದ್ಧಿ ಕ್ಯಾ ಮಿಲಿ? योग लगाना ही विधि है, योग की प्राप्ति यह सिद्धि है. ಯೋಗ ಜೋಡಿಸುವುದು ಒಂದು ವಿಧಿ ಅಷ್ಟೇ. ಆದರೆ ಯೋಗಕ್ಕೊಂದು ಸಿದ್ಧಿ ಇದೆ, ಅದು ಪಡ್ಕೋಬೇಕು. बाबा ತಿಳಿಸ್ತಾ ಇದೆ, जैसे 8 घंटे का लक्ष्य रखा है तो कम से कम ये 3 प्रकार की संतुष्टता की सिद्धि का ಸ್ಪಷ್ಟ ಶ್ರೇಷ್ಠ ಲಕ್ಷ್ಯ ರಖು. ನಾ ದಿನಕ್ಕೆ 8 ತಾಸು ಯೋಗ ಮಾಡೋದು, ನಾ ದಿನಕ್ಕೆ 8 ತಾಸು ಯೋಗ, ನಾನು ದಿನಕ್ಕೆ ಆಫ್ಟರ್ ಆಲ್ ನನ್ನ ಗುರಿ ಯೋಗ ಮಾಡಿ ಏನು ಪಡಿಬೇಕಂತ ಯೋಗ ಮಾಡ್ತಿದ್ದೀನಿ, ತಪಸ್ ಮಾಡ್ತಿದ್ದೀನಿ. 8 ತಾಸು ಯೋಗ ಮಾಡಬೇಕಂತ ಗುರಿ ಹೆಂಗೆ ಇಟ್ಕೊಂಡಿರೋ, 8 ತಾಸಿನ ಯೋಗದಿಂದ ನಾ ಪ್ರಾಪ್ತಿ ಮಾಡಬೇಕಾದ ಗುರಿ, ತಲುಪಬೇಕಾದ ಗುರಿ ಇಟ್ಕೊಳ್ಳಿ. ಏನು ತಪಸ್ಸಿನ ಸಿದ್ಧಿ? ಏನು? 3 ಪ್ರಕಾರ ಕಿ ಸಂತುಷ್ಟತೆ. ಸ್ವಯಂನೊಂದಿಗೆ ಸಂತುಷ್ಟತೆ, ಸೇವೆಯೊಂದಿಗೆ ಸಂತುಷ್ಟತೆ, ಸರ್ವರೊಂದಿಗೆ ಸಂತುಷ್ಟತೆ. ಕೈ ಬಚ್ಚೆ ಸ್ವಯಂ ಕೋ ಮಿಯಾ ಮಿಟ್ಟು ಮಾಫಿಕ್ ಬಿ ಸಂತುಷ್ಟ ಸಮಜ್ತೆ. ಎಲ್ಲ ಮಕ್ಕಳ ಒಳಗಿನ ಬಣ್ಣ ಪರಮಾತ್ಮನಿಗೆ ಗೊತ್ತಾಗಲ್ಲ. ಕೆಲವೊಂದು ಮಕ್ಕಳು ಭಾಳ ಮಿಯಾ ಮಿಟ್ಟು, ನಾ ಭಾಳ ಶಣ, ನಾ ಭಾಳ ಯೋಗಿ, ನಾ ಭಾಳ ಸಂತುಷ್ಟ ಅಂತ ತಿಳ್ಕೊಂಡು ನಾನು ಸಂತುಷ್ಟ ಅಂದ್ಕೊಂಡಾರಷ್ಟೇ. ಅದು ಅಂದ್ಕೊಂಡಾರ, ಅದವ್ರ ಭ್ರಮೆ. ಐಸೆ ಸಂತುಷ್ಟ ನಹಿ ಬನ್ನ. ಒಳಗೆ ಸಂತುಷ್ಟಿಲ್ಲ, ಮ್ಯಾಲ ತೋರಿಕೆಗೆ ನಾನು ಭಾಳ ಸಂತುಷ್ಟ, ನಾ ಭಾಳ ಖುಷಿ ಅಂತ ತೋರಿಕೆ ಸಂತುಷ್ಟ, ಶೋ ಆಫಿನ ಸಂತುಷ್ಟರಾಗಬೇಡಿ. ದಿಲ್ ಮಾನೆ ನಾನು ಸಂತುಷ್ಟಿದ್ದೀನಿ, ಎಸ್ ಐ ಆಮ್ ರಿಯಲಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಲೈಫ್. ನನ್ನ ಹೃದಯ ಒಪ್ಪಬೇಕು, ನಾನು ನನ್ನ ಸೇವೆಯೊಂದಿಗೆ ರಿಯಲಿ ನಾನು ಮಾಡ್ತಿರೋ ಪುರುಷಾರ್ಥದ ಬಗ್ಗೆ, ನನ್ನ ಪರಿವರ್ತನೆ ಬಗ್ಗೆ ನಾನು ಸಂತುಷ್ಟ ಇರಬೇಕು. ಅದು ನನ್ನ ಹೃದಯ ಒಪ್ಪಬೇಕು. ದಿಲ್ ಮಾನೆ. ದೂಸರಾ ಹೈ ದಿಮಾಗ್ ಮಾನೆ. ಒಂದು ಹೃದಯ ಒಪ್ಪಬೇಕು, ಇನ್ನೊಂದು ತೋರಿಕೆಗಾಗಿ ಬುದ್ಧಿವಂತಿಕೆಯಲ್ಲಿ ಒಪ್ಪಿಕೊಳ್ಳೋದು. दिमाग से अपने को समझते संतुष्ट है, क्या परवाह है, हम तो बेपरवाह है. तो दिमाग से स्वयं को संतुष्ट समझना ऐसी संतुष्टता नहीं, यथार्थ संतुष्टता. ಏನು ಪರಮಾತ್ಮನ ಸಂತುಷ್ಟತೆ ಡೆಫಿನಿಷನ್? ಬರೇ ಬಾಯಿ ತುಂಬ ನಕ್ಕೊಂಡಿದ್ದು ಬಿಟ್ರೆ ಸಂತುಷ್ಟತೆ ಅಲ್ಲ. ಪ್ರಶ್ನಚಿತ್ತರಾಗಬಾರದು, ಪ್ರಸನ್ನರಾಗಿದ್ದರೆ ಸಂತುಷ್ಟತೆ. ವಿಸ್ತಾರಕ್ಕೂ ಒಂದೇ ಸೆಕೆಂಡ್ನಲ್ಲಿ ಸಾರ, ಫುಲ್ ಸ್ಟಾಪ್, ಡಾಟ್ ಹಾಕಿದರೆ ಸಂತುಷ್ಟತೆ. ಸ್ವಯಂ ಸೇವಾ, ಜನರೊಂದಿಗಿದ್ರೆ ಅದು ಸಂತುಷ್ಟತೆ. ನಾ ಸಂತುಷ್ಟಿದ್ದೀನಿ ಅಂತ ಬಾಯಿ ತುಂಬ ಹೇಳಿದರೆ ಸಂತುಷ್ಟ ಅಲ್ಲ, ದಿಲ್ ಮಾನೆ, ಹೃದಯ ಒಪ್ಪಿದ್ರೆ ಅದು ಸಂತುಷ್ಟತೆ. ಬಾಬಾ ತಿಳಿಸಿದ್ರೆ ನಾವು ಸಂತುಷ್ಟದಿ ಬಿಡು, ನಮಗೇನು ಚಿಂತೆ ಅಂತಹ ನಿಶ್ಚಿಂತ ಬೇಕಾಗಿಲ್ಲ ಬಾಬನಿಗೆ. ಬಾಬಾ ಹೇಳ್ತಾರೆ, ತೋರಿಕೆಗಾಗಿ ನಾ ಸಂತುಷ್ಟಿದ್ದೀನಿ, ಇದು ಸಂತುಷ್ಟತೆ ಅಲ್ಲ, ಯಥಾರ್ಥ ಸಂತುಷ್ಟತೆ. ಬಾಬಾ ನಾ ರಿಯಲಿ ನಾನು ಸಂತುಷ್ಟ ಇದ್ದೀನಿ. ಯಥಾರ್ಥ ಸಂತುಷ್ಟತೆ ಇರಬೇಕು. ಸಂತುಷ್ಟತಾ ಕಿ ನಿಶಾನಿಯ ಸ್ವಯಂ ಮೇ ಅನುಭವ. ಸಂತುಷ್ಟತೆಯ ಚಿಹ್ನೆಗಳು ಸ್ವಯಂ ಮೇಲೆ ಅನುಭವ ಆಗಬೇಕು. ವಾ, ಇಂತಹ ಅಲಗಾಡು ಪರಿಸ್ಥಿತಿಯಲ್ಲೂ ನಾ ಶೇಕ್ ಆಗಲಿಲ್ಲಲ್ಲ, ದ್ಯಾಟ್ಸ್ ಸಂತುಷ್ಟ. ಇಂಥ ಚಾಲೆಂಜಿಂಗ್ ಟೈಮ್ಸ್ನಲ್ಲೂ ನನಗೆ ಸ್ವಲ್ಪ ಬಾಬಾ ಜ್ಞಾನ, ಬ್ರಾಹ್ಮಣ ಜೀವನ ಏನೂ ಬೇಸರ ಬರಲಿಲ್ಲಲ್ಲ, ನನ್ನ ಫೌಂಡೇಶನ್ ಅಟ್ಟಲ್ಲ ಇದೆಯಲ್ಲ, ಅದು ಸಂತುಷ್ಟತೆ. ಬರೀ ತೋರಿಕೆಗೆ ಸಂತುಷ್ಟ ಅಲ್ಲ. ಬಾಬಾ ತಿಳಿಸಲಿ, ಯಥಾರ್ಥ ಸಂತುಷ್ಟವಾಗಿರುವ ಅನುಭವ ನಿಮ್ಮ ಹೃದಯಕ್ಕೆ, ನಿಮ್ಮ ಹೃದಯ ಹೇಳಬೇಕು, ರಿಯಲಿ ನಾ ಸಂತುಷ್ಟದಲ್ಲಿದ್ದೀನಿ. ಚಿತ್ತ ಸದಾ ಪ್ರಸನ್ನ ಹೋ, ಚಿತ್ತ
ಚಿತ್ತ ಸದಾ ಪ್ರಸನ್ನವಾಗಿರಬೇಕು. ಪರ್ಸ್ನಾಲಿಟಿಗೂ ಆ ಪ್ರಸನ್ನತೆ, ಆ ಸಂತುಷ್ಟತೆ ಚಿತ್ತನೇ ಇರಬೇಕು, ಆ ಸಂತುಷ್ಟತೆಯ पर्सनालिटी इरಬೇಕು. स्वयं को पर्सनालिटी समझे और दूसरे नहीं समझे, इसको कहा जाता है मियाँ मिट्टू. ಸಂತುಷ್ಟತೆ ನನ್ನ ವ್ಯಕ್ತಿತ್ವ, ಸಂತುಷ್ಟತೆ ನನ್ನ ಜೀವನ, ಸಂತುಷ್ಟತೆ ನನ್ನ ಕಂಪಲ್ಸರಿ ಲಿವಿಂಗ್ ಎಂಟಿಟಿ, ಅದೇ ನನ್ನ ಚೇತನತೆ ಅಂತ ಯಾರು ತಿಳ್ಕೊಂಡಾಗ ಅವ್ರು ಸಂತುಷ್ಟ ಇರ್ತಾರೆ. ಕೆಲವೊಬ್ರು ಮಿಯಾ ಮಿಟ್ಟು ಸಂತುಷ್ಟತೆ, ತೋರಿಕೆ ಸಂತುಷ್ಟತೆ, ರಿಯಲಿ ಅವ್ರು ಸಂತುಷ್ಟ ಇರಂಗಿಲ್ಲ, ನಾ ಸಂತುಷ್ಟ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಅನ್ಯರಿಗೆ ಅವರಿಂದ ರಿಯಲ್ ಸಂತುಷ್ಟತೆ ಅನುಭವನೇ ಆಗ್ತಿರಲ್ಲ. ಲೇಕಿನ್ ಯಥಾರ್ಥ ಅನುಭವ ದ್ವಾರ ಸಂತುಷ್ಟಾತ್ಮ ಬನೋ. ಯಥಾರ್ಥ ಅನುಭವದ ಮೂಲಕ ಸಂತುಷ್ಟಾತ್ಮ ಆಗಬೇಕು. ಸಂತುಷ್ಟತಾ ಅರ್ಥಾತ್ ದಿಲ್ ದಿಮಾಗ್ ಸದಾ ಆರಾಮ್ ಮೇ ರಹನಾ. ಸಂತುಷ್ಟತೆ ಅಂತಂದರೆ ಹೃದಯ ಮತ್ತು ವಿವೇಕ ಎರಡೂ ಆರಾಮಿರುವುದೇ ಸಂತುಷ್ಟತೆ. ದಿಲ್ಲು ಆರಾಮ್, ದಿಮಾಗ್ ಆರಾಮ್, ಅದು ಸಂತುಷ್ಟತೆ. ಸುಖ ಚೈನ್ ಕಿ ಸ್ಥಿತಿ ಮೇ ಹೋಂಗೆ. ಸುಖ ನೆಮ್ಮದಿಯ ಸ್ಥಿತಿ ಉಳ್ಳವರೇ ಸಂತುಷ್ಟರು. ಬೇಚೈನ್ ನಹೀ ಹೋಂಗೆ, ಗಾಬರಿ, ಆಯಾಸ, ಅಂತರಂಗ ಸುಸ್ತು, ಪ್ರಶ್ನೆ ಚಿತ್ತರಾಗಿರುವುದಿಲ್ಲ. तो ಸ್ವಯಂ को ಚೆಕ್ ಕರೋ, ಸುಖ ಚೈನ್ ಹೋಗ. ಸ್ವಯಂ ಚೆಕ್ ಮಾಡ್ಕೊರಿ, ನಂದು ಹೃದಯ ತುಂಬಿ ಸುಖ ನೆಮ್ಮದಿ ಇದೆಯಾ? ಐಸಿ ಸಂತುಷ್ಟ ಮಣಿಯ, ಇಂಥ ಸಂತುಷ್ಟ ಮಣಿಗಳು ಎಲ್ಲಿರ್ತಾರೆ? ಇಂಥ ಸಂತುಷ್ಟ ಮಣಿ सदा बाप के मस्तक में मस्तक मणिया समान चमकती रहते हैं. ಅಂಥವರು ಸದಾ ತಂದೆಯ ಮಸ್ತಕ ಮಣಿಯಾಗಿ ತಂದೆಯ ಮಸ್ತಕದಲ್ಲಿ ಹೊಳಿತಾ ಇರ್ತಾರೆ. ಯಾರು? ಸಂತುಷ್ಟ ಮಣಿ. ತಂದೆಯ ಮಸ್ತಕದಲ್ಲಿ ಹೊಳಿತಾ ಇರ್ತಾರೆ ಅಂದ್ರೆ ಅರ್ಥೇನು? ಮಸ್ತಕದ ಮ್ಯಾಲೋ, ಮಸ್ತಕದ ಒಳಗೋ, ಮಸ್ತಕದ ಹೊರಗೋ. ಶಿವಬಾಬನಿಗೆ ಏನು ಸ್ಥೂಲವಾದ ಮಸ್ತಕ ಇಲ್ಲ. ಆದರೆ ಸಂತುಷ್ಟ ಮಣಿಗಳು ಶಿವಬಾಬನ ಮಸ್ತಕದಲ್ಲಿ ಹೊಳಿತಿರ್ತಾರೆ ಅಂದ್ರೆ ಅರ್ಥೇನು? ಮಸ್ತಕ ಅಂದರೆ ತಲೆ, ಬ್ರೈನ್, ಅಂತರಂಗ. ಶಿವಬಾಬನ ಬುದ್ಧಿಯಲ್ಲಿ ಕುಂತ್ರೂ ನಿಂತರೂ ಸಂತುಷ್ಟ ಮಣಿಗಳೇ ನೆನಪು. ವಾ ಈ ಮಗು ಎಷ್ಟು ಬೆಷ್ಟಿದೆ, ವಾ ಈ ಮಗು ಎಷ್ಟು ಒಳ್ಳೆ ಸೇವಾದಲ್ಲಿ, ವಾ ಈ ಮಗು ಇಲ್ಲಿದ್ರೆ ಎಷ್ಟು ಚಲೋ ಸೇವೆ ಆಗ್ತಿತ್ತು. ಆ ಮಗುವನ್ನೇ ಪರಮಾತ್ಮ ನೆನಪು ಮಾಡ್ಕೊತಾರೆ. ಮಸ್ತಕದೊಳಗೆ ತಲೆಯಾಗವ್ರೆ, ತಲೆ ತುಂಬವ್ರ. ಸಂತುಷ್ಟ ಮಣಿಗಳ ಪ್ಲೇಸ್ ಪರಮಾತ್ಮನ ಮಸ್ತಕ. ಹೊಳಿತಾರೆ ಮಸ್ತಕದಲ್ಲಿ, ಮಸ್ತಕ ಮಣಿಯಾಗಿ. ಚೆಕ್ ಮಾಡ್ಕೊಳ್ಳಿ. संतुष्टता बाप की और सर्व की दुआएं दिलाती है. ಸಂತುಷ್ಟವಾಗಿದ್ದರೆ ಸಾಕು, ಆ ಸಂತುಷ್ಟತೆ ತಂದೆಯ ಆಶೀರ್ವಾದವನ್ನು ಕೊಡಿಸುವಂಗೆ ಮಾಡ್ತದೆ. ಸಂತುಷ್ಟ ಇರೋರು ಅವರು ಸರ್ವರ ಆಶೀರ್ವಾದವನ್ನು ಆಟೋಮೆಟಿಕ್ಲಿ ಪಡೆದುಕೊಳ್ಳುತ್ತಾರೆ. संतुष्ट आत्माएं समय प्रति समय सदा अपने को बाप और सर्व की दुआओं के विमान में उड़ता हुआ अनुभव करेंगे. नेक्स्ट संतुष्ट मणिಯ ನೆಕ್ಸ್ಟ್ ಚಿಹ್ನೆ. ಸಂತುಷ್ಟ ಮಣಿಗಳು ಸದಾ ತಂದೆ ಮತ್ತು ಸರ್ವರ ಆಶೀರ್ವಾದ ಎನ್ನುವ ವಿಮಾನಿನಲ್ಲಿ ಹಾರುತ್ತಾ ಇರುವ ಅನುಭವ ಮಾಡುತ್ತಾರೆ. ಇಲ್ಲಿ ಹೋದರೆ ಏರ್ಪೋರ್ಟಿಗೆ ಏನೇನೋ ಇದಾವಲ್ಲ, ಇಂಡಿಗೋ, ಆಮೇಲೆ ಏರ್ ಇಂಡಿಯಾ, ಏನೇನೋ ಅದಾವಲ್ಲ, ಅವೆಲ್ಲ ಫ್ಲೈಟಿನ ಹೆಸರುಗಳು. ಸಂತುಷ್ಟ ಮಣಿಗಳು ಟ್ರಾವೆಲ್ ಮಾಡೋ ಫ್ಲೈಟ್ ಯಾವುದು? ತಂದೆಯ ಆಶೀರ್ವಾದದ, ಸರ್ವರ ಆಶೀರ್ವಾದ ಏನೋ ವಿಮಾನನಲ್ಲಿದ್ದಂಗೆ ಅನುಭವ ಮಾಡ್ತಾರೆ. ಅವ್ರು ನಡೆದಾಡಂಗೆಲ್ಲ ಅವ್ರು ಯಾವಾಗಲೂ ವಿಮಾನದಲ್ಲಿ ಇರ್ತಾರೆ. ಸಂತುಷ್ಟತೆ ಸರ್ವರ ಆಶೀರ್ವಾದ ಪಡೆಯೋದು ಮಾಡ್ತಾರೆ. ಯದ್ವಾಯಿಗೆ ಉನಕ ವಿಮಾನ ಹೇ, ಅನ್ಯರ ಆಶೀರ್ವಾದ, ಪರಮಾತ್ಮನ ಆಶೀರ್ವಾದವೇ ಅವರ ವಿಮಾನ. ಸದಾ अपने को विमान में उड़ता हुआ अनुभव करेंगे. ಸದಾ ನಾನು ವಿಮಾನದಲ್ಲಿ ಹಾರುತ್ತಿದ್ದೇನೆ ಅಂತ ಅನುಭವ ಮಾಡ್ತಾರೆ ಸಂತುಷ್ಟ ಮಣಿಗಳು. ನೆಕ್ಸ್ಟ್ ಸಂತುಷ್ಟ ಮಣಿಗಳು ದುವಾವೇ ಮಾಂಗೇಂಗೆ ನಹಿ, ದೇ ನೆವರ್ ಬೆಗ್. ಇದು ನೆನ್ಪಿಟ್ಕೊಳ್ಳಿ, ಎಷ್ಟು ಬೆಸ್ಟ್ ಈ ಶಬ್ದ ಅಂದರೆ. ಹಾಂ, ಲೌಕಿಕದ್ದೆಲ್ಲ ಬಿಡೋದು ಬಿಟ್ಟಿವಿ. ಏನೇನು ಬಿಡೋದು ಬಿಟ್ಟಿವಿ?
ಕಾರ್ ಕೊಡಿಸು, ನಮ್ಮ ಮಗಗೆ ಫಸ್ಟ್ ರ್ಯಾಂಕ್ ಬರೋಂಗೆ ಮಾಡು, ಜಾಬ್ ಇದ ಊರಾಗ ಕೊಡಿಸು, ಅಲ್ಲಿ ಟ್ರಾನ್ಸ್ಫರ್ ಮಾಡಿಸು, ಆಮೇಲೆ ಈ ಆಸ್ತಿ ಕೊಡಿಸು, ಈ ಹೊಲ ಒಂದು ಸ್ವಲ್ಪ ಬಿಡಿಸ್ಕೊಡು, ಇವೆಲ್ಲ ಬಿಡೋದು ಬಿಟ್ಟುಬಿಟ್ಟಿವಿ, ಬೇಡಲೇಬಾರ್ದು. ಇವನ್ ಸಂತುಷ್ಟ ಮಣಿಗಳು, ಬಾಬಾ ನಿನ್ನ ಆಶೀರ್ವಾದ ನನಗಿರಲಿ, ಇದನ್ನು ಸಹ ಬಿಡಂಗಿಲ್ಲ. ಯಾಕಂದ್ರೆ ಅವ್ರು ಸರ್ವಪ್ರಾಪ್ತಿ ಸಂಪನ್ನರು. ಎಂದಿಗೆ ಭಗವಂತನ ಬಾಬಾ ನಿನ್ನ ಆಶೀರ್ವಾದ ನನಗಿರಲಿ, ಯಾಕೆ ಬಿಡಬೇಕು? ನಾವು ಬೇಡಿದ ಮೇಲೆ ಅವನ ಆಶೀರ್ವಾದ ಕೊಡೋಷ್ಟು ದಡ್ಡನ? ಭಗವಂತ ನಿತ್ಯ ಆಶೀರ್ವಾದದ ದಾತ. ಯಾರು ಸಂತುಷ್ಟ ಮಣಿಗಳಿದ್ದಾರೆ ಅವ್ರಿಗೆ ಆ ಆಶೀರ್ವಾದ ತಾನಾಗಿ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅವ್ರು ಯಾರ ಕಡೆ ನಿಮ್ಮ ಆಶೀರ್ವಾದ ನಮಗಿರಲಿ ಅನ್ನಕ್ಕೋ ಸಂತುಷ್ಟ ಮಣಿ ಎಲ್ಲರ ಹತ್ರನೂ ಆಶೀರ್ವಾದ ತಾನಾಗಿ ಆಟೋಮೆಟಿಕ್ಲಿ ಪಡ್ಕೊಂಡು ಬಿಡ್ತಾರೆ. ಅವರು ಬೇಡಿ ಪಡ್ಕೊಳ್ಳೋದಲ್ಲ, ಬೇಡುವುದಿಲ್ಲ. ದುವಾಯೇ ಮಂಗೇಂಗೆ ನಹಿ, ಅವ್ರ ಆಶೀರ್ವಾದವನ್ನು ಬೇಡಂಗಿಲ್ಲ. ಯಾಕೆ ಬಿಡಂಗಿಲ್ಲ? ದೇ ನೆವರ್ ಫೀಲ್ ನಾ ಇವ್ರ ಆಶೀರ್ವಾದದಿಂದ ವಂಚಿತ ಆಗೀನಿ, ಇವ್ರು ನನಗೆ ಆಶೀರ್ವಾದ ಮಾಡ್ತಾರೋ ಇಲ್ಲ ಅನ್ನೋ ಡೌಟ್ ಇದ್ರೆ ಆಶೀರ್ವಾದ ಕೇಳ್ತಾರೆ. ಅವ್ರು ಯಾವಾಗ ಏನು ಅನುಭವ ಮಾಡ್ತಾರೆ? ದುವಾಯೇ ಸ್ವಯಂ ಉಸ್ಕೆ ಆಗೆ ಸ್ವತಃ ಆಯೇಗಿ. ಸಂತುಷ್ಟ ಮಣಿಗಳಿದ್ರೆ ಆಶೀರ್ವಾದ ತಾನಾಗಿ ಹರಿದು ಬರ್ತದೆ, ತಾನಾಗಿ ಸಮ್ಮುಖದಲ್ಲಿ ಬರ್ತದೆ. ಐಸಿ ಸಂತುಷ್ಟ ಮಣಿ ಅರ್ಥಾತ್ ಸಿದ್ಧಿ ಸ್ವರೂಪ ತಪಸ್ವಿ. ಇಂಥ ಸಂತುಷ್ಟ ಮಣಿಗಳೇ ಸಿದ್ಧಿ ಸ್ವರೂಪ ತಪಸ್ವಿಗಳು. ಗೊತ್ತಾಯ್ತಾ? ತಪಸ್ಸಿನ ಸಿದ್ಧಿಯೇನು? ಸಂತುಷ್ಟ. ದಿಮಾಗಿಗೆ ತೋರಿಕೆ ಸಂತುಷ್ಟರು. ತೋರಿಕೆಗೆ ಏನು ನಗುದು, ತೋರಿಕೆಗೆ ಏನು ಹೈಫೈ ನೋಡಿದ್ರ ಒಳಗೆ ಅರ್ಧ ಸೆಕೆಂಡ್, ಅರ್ಧ ಪರ್ಸೆಂಟೇಜ್ ಸಂತುಷ್ಟತೆ ಇರಂಗಿಲ್ಲ. ಟೊಳ್ಳು ಪೋಲಂ ಪೋಲ್ ಅಂದ್ರಲ್ಲ ಮೊನ್ನೆ ಬಾಬಾ, ಭಾಳ ಟೊಳ್ಳು. ಹಾಗೆ ಬಾಬಾ ತಿಳಿಸ್ತಿದ್ದಾರೆ, ಸಂತುಷ್ಟ ಮಣಿ ಅಂತಂದ್ರೆ ಹೆಂಗಿರ್ಬೇಕು? ಸದಾ ಸಂತುಷ್ಟ, ಏನನ್ನೂ ಬೇಡದಿರೋ ಸಂತುಷ್ಟ. ಆಜ್ಕಲ್ ಕಿ ಸಿದ್ಧಿಯಾನೇ ಅವಿನಾಶ ರೂಹಾನಿ ಸಿದ್ಧಿಯ. ತಪಸ್ಸಿನ ಫಲ, ತಪಸ್ಸಿನ ಸಿದ್ಧಿ, ತಪಸ್ಸಿನ ಸಫಲತೆಯೇ ಸಂತುಷ್ಟ ಮಣಿ, ಬೇದಾಗ್ ಮಣಿ, ನಿಶ್ಚಿಂತ ಮಣಿ. स्वयं से, सेवा से, सर्व से, दिल से, बाप से ಸಂತುಷ್ಟತೆ, ಆಶೀರ್ವಾದ. ಆಶೀರ್ವಾದದ ವಿಮಾನದಲ್ಲೇ ಇರ್ತಾರವ್ರು. ಐಸೆ ಸಂತುಷ್ಟ ಮಣಿಯೋ ಕೋ ದೇಖ್ ರಹೆ. ಇಷ್ಟು ಭರ್ಪೂರ್ ಸಂತುಷ್ಟರು ಯಾರಿದ್ದಾರೆ? ಬಾಬಾ ಚೆಕ್ ಮಾಡ್ತಾ ಇದ್ದಾರೆ. ಹರೇಕ್ ಅಪ್ನೆ ಸೆ ಪೂಛೋ, ನಿಮ್ಮೊಂದಿಗೆ ನೀವೇ ಕೇಳ್ಕೊಳ್ಳಿ, ನಾನೆಷ್ಟು ಸಂತುಷ್ಟ ಮನೆ, ಮೈ ಕಾಮ್. ತಪಸ್ಯ ವರ್ಷ ಕೋಮಂಗ್ ಉತ್ಸಾಹ ತೋ ಅಚ್ಚಾ ಹೈ. ತಪಸ್ಯ ವರ್ಷ ಇದ್ದಾಗ ಏನು ಮೌನ, ಏನು ಅಂತರ್ಮುಖತೆ, ಟೈಮ್ ಟೇಬಲು, ಚಾರ್ಟ್ ಎಲ್ಲ ಕೊಟ್ಟಿದ್ರು ಮಧುಬಂದಿಂದ. ಅಷ್ಟೊತ್ತಿಗೆ ಬಾಬಾ ಅಂತ ನಿಮ್ಗೆ ತಪಸ್ಸಿನ ಮಂಗ್ ಉತ್ಸಾಹ ಭಾಳ ಚೆನ್ನಾಗಿದೆ. ಹರೇಕ್ ಯಥಾಶಕ್ತಿ ಕರ್ಬಿರೈ, ತಪಸ್ ಮಾಡ್ಬೇಕಂತ ಎಲ್ಲರೂ ಮಾಡ್ತಾನೆ ಇದ್ದೀರಿ. और आगे के लिए भी उत्साह है, ಮುಂದುವರಿಲಿಕ್ಕೂ ನಿಮ್ಗೆ ಉತ್ಸಾಹ ಇದೆ. ये उत्साह बहुत अच्छा है. अभी तपस्या द्वारा प्राप्तियों को स्वयं अपने जीवन में सर्व के संबंध संपर्क में प्रत्यक्ष करो. ತಪಸ್ ಮಾಡ್ತಿದ್ದೀರಿ, ತಪಸ್ಸಿನಿಂದ ನೀವೇನೇನು ಗೇನ್ ಮಾಡಿರಲ್ಲ, ಸಂತುಷ್ಟತೆಯನ್ನು ಸ್ವಯಂನಿಂದ ಸ್ವಯಮಿಗೂ ಅನುಭವ ಮಾಡಿರಿ. ಅನೇಕ ಸಂಬಂಧ ಸಂಪರ್ಕದಲ್ಲೂ ಆ ಸಂತುಷ್ಟತೆಯನ್ನು ಪ್ರತ್ಯಕ್ಷಪಡಿಸಿರಿ. अपने आप में अनुभव करते हो, लेकिन अनुभव को सिर्फ मन बुद्धि से अनुभव किया, यहाँ तक नहीं रखो. ಬಾಬಾ ಬಿಡಿಸಿ ಹೇಳ್ತಾರೆ, ಬಾಬಾ ರಿಯಲಿ ನಾ ಸಂತುಷ್ಟ ಇದ್ದೀನಿ, ನನಗೇನು ಬೇಕಾಗಿಲ್ಲ, ನಾನಂತ 100% ನಾನು ನೀನು ತಪಸ್ ಮಾಡಿ ಸಂತುಷ್ಟ ಆಗೀನಿ. ಬರೀ ನಿಮ್ಮ ಲೆವೆಲ್, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಲೆವೆಲ್ಗಷ್ಟೇ ಸಂತುಷ್ಟತೆಯನ್ನು ಎಕ್ಸ್ಪೀರಿಯನ್ಸ್ ಮಾಡೋದಲ್ಲ. ಚಲನ್ और ಚೆಹರೆ ತಕ್ ಲಾವು. ಒಳಗಿರುವ ಮನಸ್ಸಿನ ಸಂತುಷ್ಟತೆ, ಬುದ್ಧಿಯ ಸಂತುಷ್ಟತೆ, ನಮ್ಮ ನಡತೆ, ಆಮೇಲೆ ನಮ್ಮ ಮುಖ, ಇದ್ರೊಳಗದು ಪ್ರೊಜೆಕ್ಟ್ ಆಗಬೇಕು, ಎಕ್ಸಿಬಿಟ್ ಆಗಬೇಕು. ಅಲ್ಲಿವರೆಗೂ ತಗೊಂಡು ಬನ್ನಿ. ಸಂಬಂಧ ಸಂಪರ್ಕ ತಕ್ಕಲ್ಲ ಅವು. ನನ್ನ ಅಂತರಂಗದ ಸಂತುಷ್ಟತೆ ಸಂಬಂಧ ಸಂಪರ್ಕದಲ್ಲೂ ತಗೊಂಡು ಬನ್ನಿ. तब पहले स्वयं से प्रत्यक्ष होंगे, फिर संबंध में प्रत्यक्ष होंगे, फिर विश्व की स्टेज में प्रत्यक्ष होंगे. ನಾನ್ ಸಂತುಷ್ಟ ಮಣಿ, ನನ್ನ ನಯನದಲ್ಲಿ ಸಂತುಷ್ಟತೆ, ನನ್ನ ಅಂತರಂಗದಲ್ಲಿ ನಾನ್ ಸಂತುಷ್ಟ ಮಣಿ ಅಂತ ಮೊದಲು ನನ್ನ ಅಂತರಂಗ ನಾನು ಪ್ರತ್ಯಕ್ಷ ಸಾಕ್ಷಾತ್ಕಾರ ಆಗಬೇಕು. ಆವಾಗ 4 ಜನರ ನಡುವೆ
4 ಜನರ ಸಂಬಂಧ ಸಂಪರ್ಕದಲ್ಲಿ ನಾವು ಸಂತುಷ್ಟಮಣಿ ಅಂತ ಪ್ರತ್ಯಕ್ಷ ಆದರೆ ಆಮೇಲೆ ವಿಶ್ವದ ಸ್ಟೇಜ್ನಲ್ಲಿ ಪ್ರತ್ಯಕ್ಷತೆಯ ನಗಾರಿ ಬಾರಿಸಲ್ಪಡ್ತದೆ. ತಪ್ಪು ಪ್ರತ್ಯಕ್ಷತಾ ನಗಡ ಬಜೆಗ ಒಮ್ಮೆಂದೊಮ್ಮೆಲೆ ವಾಟ್ ವಿ ಆರ್ ಟ್ರೈಂಗ್ ವಿಶ್ವದ ಮುಂದೆ ಪ್ರತ್ಯಕ್ಷ ವಿಶ್ವದ ಮುಂದೆ ಪ್ರತ್ಯಕ್ಷ ಆಗೋ ಮೊದಲು ನಾನು ಸಂತುಷ್ಟ ಅಂತ ಮೊದಲು ನನಗೆ ಸಂತುಷ್ಟತೆಯ ಪ್ರತ್ಯಕ್ಷತೆ ಆಗಬೇಕು. जैसे आपके यादगार शास्त्र में कहते हैं शंकर ने तीसरे अंक को लिया और विनाश हो गया, तो शंकर अर्थात अशरीरी तपस्वी रूप. ಶಾಸ್ತ್ರದಲ್ಲಿ ಹೇಳಲಾಗಿದೆ ಅಲ್ವಾ, ಶಂಕರ 3ನೇ ಕಣ್ಣು ತೆಗೆದ ಸಿಟ್ಟಿಗೆದ್ದು ವಿನಾಶನಾಗೋಯ್ತು. ಹಾಗಾದರೆ 3ನೇ ನೇತ್ರ ಶಂಕರ ಅಂದರೆ अशरीरी तपस्वी रूप. विकारों रूपी सांप को गले का हार बना दिया. ಅಶರೀರಿ ತಪಸ್ವಿ ರೂಪಿಗಳಾಗ್ಬಿಟ್ರೆ ಸಾಕು, ಶಂಕರನಂತೆ ವಿಕಾರಗಳನ್ನು ಕೊರಳಿನ ಹಾರ ಮಾಡಿಕೊಂಡು ಬಿಡ್ತಾರೆ. ವಿಕಾರ ಎನ್ನುವುದು ಹಾವು, ಆ ಹಾವು ದೂರ ಇಡಲಿಲ್ಲ, ಶಂಕರ ಕೊರಳಿನ ಹಾರ ಮಾಡಿಕೊಂಡ. जब आप तपस्वी संपन्न संपूर्ण स्थिति में विश्व परिवर्तन का संकल्प करते हो तो यह प्रकृति भी संपूर्ण हलचल की डांस करेगी. लास्ट टाइಮ್ ವರದಾನದಲ್ಲಿ ಬಾಬಾ ಹೇಳಿದ್ದಾರೆ, ನಾವೆಲ್ಲರೂ ಸೇರಿ ಸಂಕಲ್ಪ ಮಾಡಬೇಕು, ವಿಶ್ವ ಪರಿವರ್ತನ್ ವಿಶ್ವ ಪರಿವರ್ತನ್. ಆವಾಗ ಇಡೀ ಪ್ರಕೃತಿಯು ಹಲ್ಚಲ್ ಮಾಡಿ ಡ್ಯಾನ್ಸ್ ಮಾಡಿಬಿಡ್ತದೆ. ನಾವು ವಿಶ್ವ ಪರಿವರ್ತನ್ ಅನ್ಬೇಕಾದ್ರೆ ಈಗಿರೋ ನಾರ್ಮಲ್ ಸ್ಟೇಜ್ನಲ್ಲಿ ಹೇಳಿದ್ರೆ ಏನು ವಿನಾಶ ಆಗಲ್ಲ. ವಿನಾಶ ಆಗಬೇಕಾದ್ರೆ ನಾವು ನಮ್ಮ ತಪಸ್ವಿ ಸಂಪನ್ನ ಸ್ಥಿತಿ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಹೇಳಬೇಕು. ಎಲ್ಲ ಪ್ರಕೃತಿ ಡ್ಯಾನ್ಸ್ ಮಾಡ್ತದೆ. ಉಪದ್ರವ ಮಚಾನೆಗೆ ಡ್ಯಾನ್ಸ್ ಕರೆಗಿ, ಉಪದ್ರವಗಳನ್ನು ಕೊಡುವಷ್ಟು ಡ್ಯಾನ್ಸ್ ಮಾಡ್ತದೆ. ಆಪ್ ಅಚಲ್ ಹೋಗಿ और वह हलचल में होगी. ನಾವು ಅಚ್ಚಲರಿರ್ತೀವಿ, ಪ್ರಕೃತಿ ಹಲ್ಚಲ್ನಲ್ಲಿರ್ತದೆ. क्योंकि इतने सारे विश्व की सफाई करने होगा ना. ಪ್ರಕೃತಿಯು ತನ್ನ ಹಲ್ಚಲ್ ಎಬ್ಬಿಸೋದು ಬಹಳ ಇಂಪಾರ್ಟೆಂಟ್ ಪಾತ್ರ. ಯಾಕೆಂದರೆ ಸತ್ಯುಗ ಬರಬೇಕಂದ್ರೆ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಕ್ಲೀನಿಂಗ್ ಆಗಬೇಕು ತಾನೆ. ಮನುಷ್ಯಾತ್ಮ ಕರ್ ಶಕ್ತಿ ಹೇ, ಮನುಷ್ಯಾತ್ಮಗಳು ವಿಶ್ವವನ್ನು ಕ್ಲೀನ್ ಮಾಡೋಕ್ಕಾಗ್ತದ? ಒಂದು ಕಸಬರ್ಗಿ ಒಂದು ನೆಲ ಒರೆಸು ಮಾಪು ಇದು ತೊಗೊಂಡು ಬಂದು ಜಗತ್ತನ್ನು ಒರ್ಸೋಕ್ಕಾಕೈತ? ಒಂದು ದೊಡ್ಡ ಹೊಲ ಒರೆಸೋಷ್ಟೊತ್ತಿಗೆ ಸಾಕಾಕೈತಿ. ಇನ್ನೇನು ಇಡೀ ಜಗತ್ತು ಕ್ಲೀನ್ ಮಾಡೋಕ್ಕಾಗ್ತದೆ? ಪ್ರಕೃತಿ ಮಾಡ್ತದೆ ಇಡೀ ಜಗತ್ತಿನ ಕ್ಲೀನಿಂಗ್. ಯಾವಾಗ ಮಾಡ್ತದೆ? ನಾವು ಸಂಪೂರ್ಣತೆಯ ಸ್ಥಿತಿ ಆಸನದಲ್ಲಿ ಇದ್ಕೊಂಡು ಸಂಘಟಿತವಾಗಿ ವಿಶ್ವ ಪರಿವರ್ತನ್ ಅಂತ ಏಕಕಾಲದಲ್ಲಿ ಸಂಕಲ್ಪ ಮಾಡಬೇಕು. ವಾಯು ಧರತಿ ಸಮುದ್ರ ಜಲ್ ಇನ್ಕೆ ಹಲ್ಚಲ್ ಹಿ ಸಫಾಯಿ ಕರೆಗಿ. ನೀವು ಕಸ್ಬರ್ಗೆ ಕೈಯಾಡಿಸೋದು ಬೇಡ, ಇವು ಕೈಯಾಡಿದ್ರೆ ಸಾಕು. ಯಾವ್ದ್ಯಾವುದು? ವಾಯು, ಧರಣಿ, ಸಮುದ್ರ, ಜಲ ಇವುಗಳ ತಳಮಳವೇ ವಿಶ್ವವನ್ನು ಸ್ವಚ್ಛಗೊಳಿಸುತ್ತದೆ. ತೋ ಆ ಪ್ರಕೃತಿಯ ಆ ತಳಮಳ ಶುರುವಾಗಿ ಜಗತ್ತು ಕ್ಲೀನ್ ಆಗಬೇಕಾದ್ರೆ ನಾವೇನು ಮಾಡಬೇಕು? ಸಂಪೂರ್ಣತಾ ಕಿ ಸ್ಥಿತಿ ಇಸ್ ತಪಸ್ಯ ಸೆ ಬನಾನಿ ಹೈ. ಸಂಪೂರ್ಣತೆಯ ಸ್ಥಿತಿಯನ್ನು ಈ ತಪಸ್ಸಿನಿಂದ ರೂಪಿಸಿಕೊಳ್ಳಬೇಕಾಗಿದೆ. प्रकृति भी आपका संकल्प से ऑर्डर तब मानेगी जब पहले आपके स्वयं के सदा के सहयोगी कर्मेंद्रिया मन बुद्धि संस्कार ऑर्डर माने. ಎಷ್ಟು ಬಿಡಿಸಿ ಹೇಳ್ತಾರೆ ಬಾಬಾ. ಜಲ ಉಕ್ಕೇರು ಧರಣಿ ಅಲಗಾಡು ಅಂದ ತಕ್ಷಣ ಅಲಗಾಡ್ಬೇಕು. ಅವು ಯಾವಾಗ ನಮ್ಮ ಮಾತು ಕೇಳ್ತವೆ? ಸ್ಟಾಪ್ ಅಂದ ತಕ್ಷಣ ಸ್ಟಾಪ್ ಆಗ್ಬೇಕು. ಯಾವಾಗ ನಮ್ಮ ಮಾತು ಕೇಳ್ತವೆ? ಯಾವಾಗ ನಮ್ಮದೇ ಆದ ಮನ ಬುದ್ಧಿ ಸಂಸ್ಕಾರಗಳು, ನಮ್ಮ ಸಹಯೋಗಿ ಕರ್ಮೇಂದ್ರಿಯಗಳು ನಮ್ಮ ಆರ್ಡರನ್ನು ಒಪ್ಪಿಕೊಳ್ತಾವೋ, ಇವು ನಮ್ಮ ಕಂಟ್ರೋಲ್ನಲ್ಲಿರ್ತದೋ ಮನಸ್ಸು ಬುದ್ಧಿ ಸಂಸ್ಕಾರ, ಆಗ ಪ್ರಕೃತಿಯು ನಮ್ಮ ಆರ್ಡರನ್ನು ಒಪ್ಪುತ್ತದೆ. अगर स्वयं के सदा के सहयोगी ऑर्डर नहीं मानते तो प्रकृति क्या ऑर्डर मानेगी? ಈ ಸ್ವಯಂನೊಂದಿಗೆ ಸ್ವಯಮೇ ಈ ಸಹಯೋಗಿಗಳು ಆರ್ಡರ್ ಒಪ್ತಾ ಇಲ್ಲ ಅಂದರೆ ಇನ್ನು ಪ್ರಕೃತಿಯನ್ನು ಆರ್ಡರ್ ಒಪ್ತವೆ? इतनी पावरफुल तपस्या की ऊंची स्थिति हो जो सर्व के एक संकल्प एक समय पर उत्पन्न हो. ಇಷ್ಟು ತಪಸ್ಸಿನ ಶ್ರೇಷ್ಠ ಸ್ಥಿತಿ ಕರೆಕ್ಟಾಗಿರ್ಬೇಕಂದ್ರೆ ಸರ್ವರು ಏಕ ಸಂಕಲ್ಪದಲ್ಲಿ ಏಕ ಸಮಯದಲ್ಲಿ ಉತ್ಪನ್ನ ಆಗಿಬಿಡಬೇಕು.
ಪ್ರತಿಯೊಬ್ಬರದು ಒಂದೇ ಕ್ಷಣ ಒಂದೇ ಸಂಕಲ್ಪ ಪರಿವರ್ತನ. ಸಂಪೂರ್ಣ ಸ್ಥಿತಿ ಆಸನದಲ್ಲಿ ಕುತ್ಕೊಂಡು ಎಲ್ಲರೂ ಏಕಕಾಲದಲ್ಲಿ ಪರಿವರ್ತನ. ಈಗ ನಾವು ಸಂಘಟಿತವಾಗಿ ಪರಿವರ್ತನ ಅಂತ ಸಂಕಲ್ಪ ಮಾಡೋದು ದೊಡ್ಡದಲ್ಲ. ಒಂದು ಝೂಮ್ ಮೀಟಿಂಗ್ ಇಟ್ಟು ಅಥವಾ ಒಂದು ಟೆಲಿಗ್ರಾಮ್ ಮೀಟಿಂಗ್ ಇಟ್ಟು ಇಷ್ಟೊತ್ತಿಗೆ ಎಲ್ಲರೂ ಸರಿಯಾಗಿ ಪರಿವರ್ತನ್ ಅನ್ನೋಣ ಅಂತ ಹೇಳಿ ಸೋಷಿಯಲ್ ಮೀಡಿಯಾನಾಗ ಬಿಟ್ಟರೆ ಅಷ್ಟು ಸೇರಂದುಬಿಡ್ತಾರೆ. ಆದರೂ ವಿನಾಶ ಆಗಲ್ಲ. ಯಾಕೆಂದರೆ ಹೇಳುವಾಗ ಸ್ಥಿತಿ ಹೆಂಗಿರ್ಬೇಕು? ಸಂಪೂರ್ಣತೆಯ ಸ್ಥಿತಿ ಆಸನದಲ್ಲಿ ಇದ್ದುಕೊಂಡು ಸಂಘಟಿತವಾಗಿ ಹೇಳಬೇಕು. जैसे विश्व की ब्राह्मणात्माओं का एक ही टाइम वर्ल्ड पीस का योग करते हो ना, तो सभी का एक समय एक ही संकल्प यादगार रहता है. ಹೇಗೆ ಪ್ರತಿ ವಾರ 3ನೇ ಭಾನುವಾರ ವರ್ಲ್ಡ್ ಪೀಸಿಗಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಲ್ಲ ಸೇವಾ ಕೇಂದ್ರದಲ್ಲೂ 6ರಿಂದ 7 ಅಖಂಡ ಯೋಗ ಇರ್ತೀರಿ. तो सभी का एक समय और एक ही संकल्प यादगार रहता है. ಎಲ್ಲರದು ಒಂದೇ ಸಂಕಲ್ಪ, ಅದೇ ಸಂಕಲ್ಪನೇ ಯಾದಗಾರ ಆಗ್ತದೆ. ऐसे सर्व के एक संकल्प से प्रकृति हलचल की डांस शुरू कर देती है. ಈ ರೀತಿ ಒಂದು ಸಂಕಲ್ಪದಿಂದ ಪ್ರಕೃತಿಯ ಹಲ್ಚಲಿನ डांस ಅನ್ನು ಮಾಡಲು ಸಾಧ್ಯ. इसलिए कहते ही हो स्व परिवर्तन से विश्व परिवर्तन. ಅದಕ್ಕೆ ಹೇಳಲಾಗ್ತದೆ स्व परिवर्तನೆಯಿಂದ विश्व परिवर्तन. ये पुरानी दुनिया से नई दुनिया परिवर्तन कैसे होगी? विश्व ಮೊದಲು ಪರಿವರ್ತನೆ, ಪ್ರಕೃತಿ ಮೊದಲು ಪರಿವರ್ತನೆ ಇಲ್ಲ. ನನ್ನ ಸ್ಥಿತಿ ಸಂಪೂರ್ಣ ಸ್ಥಿತಿ ಫಸ್ಟ್. ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. आप सर्व के शक्तिशाली संकल्प से संगठित रूप से सबका एक संकल्प उत्पन्न होगा. ಇಷ್ಟು ನಮ್ಮ ತಪಸ್ ಪವರ್ಫುಲ್. ನಮಗೊಬ್ರಿಗೊಬ್ರು ಮೆಸೇಜ್ ಮಾಡೋರಿಲ್ಲ ಇಷ್ಟೊತ್ತಿಗೆ ನಾವು ಪರಿವರ್ತನೆಯನ್ನು ಸಂಕಲ್ಪ ಮಾಡೋಣ, ವಿನಾಶ ಸ್ಟಾರ್ಟ್ ಆಗಲಿ ಅಂತ. ಏನೋ ಸಾಧನಗಳಿದ್ರು ಎಲ್ಲರೂ ಒಟ್ಟಿಗೆ ಪರಿವರ್ತನೆ ಅಂದ್ಬಿಡ್ತೀವಿ. ಯಾವಾಗ? ತಪಸ್ಸು ಅಷ್ಟು ಶಕ್ತಿಶಾಲಿ ಇರಬೇಕು. ಸಂಘಟಿತವಾಗಿ ಒಂದೇ ಒಂದು ಬಾರಿ ಎಲ್ಲರೂ ಒಟ್ಟಿಗೆ ಸಂಕಲ್ಪ ಉತ್ಪನ್ನ ಮಾಡಿಬಿಡಬೇಕು. ತಪಸ್ಯ ಇಸ್ಕೋ ಕಹ ಜಾತ ಹೈ. ಈ ರೀತಿ ಸಂಘಟಿತವಾಗಿ ಏಕ ಸಂಕಲ್ಪ ಏಕ ಸ್ಥಿತಿಯಲ್ಲಿ ಸ್ಥಿತರಾದರೆ ಅದಕ್ಕೆ ತಪಸ್ಸು ಎಂದು ಕರೆಯಲಾಗುತ್ತದೆ. बाप दादा डबल विदेशी बच्चों को देखकर सदा हर्षित रहते हैं. बाबा डबल विदेशी ಮಕ್ಕಳನ್ನು ನೋಡಿ ಸದಾ ಖುಷಿ ಪಡ್ತಾರೆ. ऐसे नहीं कि भारतवासियों को देख हर्षित नहीं होते हैं. ಡಬಲ್ ವಿದೇಶಿ ನೋಡಿ ಖುಷಿ ಪಡ್ತಾರಂದ ಮಾತ್ರಕ್ಕೆ ಭಾರತವಾಸಿಯರ ನೋಡಿ ಖುಷಿ ಪಡಂಗಿಲ್ಲ ಅಂತ ಅರ್ಥ ಅಲ್ಲ. ಅಭಿ ಡಬಲ್ ವಿದೇಶಿयों का टर्न है इसलिए कहते हैं. ಈಗ ಡಬಲ್ ವಿದೇಶಿಗಳ ಟರ್ನ್, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ. ಯಾರ ಸಮ್ಮುಖದಲ್ಲಿದ್ದಾರೆ ಅವ್ರನ್ನೆಲ್ಲ ಖುಷಿ ಪಡಿಸ್ಬೇಕಲ್ಲ ಬಾಬಾ. ಭಾರತ್ ಪರ್ ತೋ ಬಾಪ್ ಸದಾ ಪ್ರಸನ್ನ ಹೈ. ಎಷ್ಟು ಪುಷ್ಪ ಸುರಿತಾರೆ ಬಾಬಾ. ಭಾರತದ ಮೇಲೆ ತಂದೆಯು ಸದಾ ಪ್ರಸನ್ನರಾಗಿದ್ದಾರೆ. ತಬ್ ತೋ ಭಾರತ್ ಮೇ ಆಯೆ ಹೇ. ಭಾರತದ ಮೇಲೆ ಪ್ರಸನ್ನ ಇರೋದಕ್ಕೆ ತಾನೇ ಬಾಬಾ ಭಾರತಕ್ಕೆ ಬಂದಿರೋದು. और आप सबको भी भारतवासी बना दिया. ಬಾಬಾ ಬಂದು ನಮ್ಮನ್ನು ಎಲ್ಲರನ್ನ ಭಾರತವಾಸಿ ಮಾಡಿದ್ರು. ಫಾರಿನರ್ಸ್ ಎಷ್ಟು ಪ್ರೀತಿಯಿಂದ ಭಾರತವಾಸಿ, ನಾವು ಇಂಡಿಯನ್ಸ್ ಅಂತ ಹೇಳ್ಕೊಳ್ತಾರೆ. ಈ ಸಮಯ ಆಪ್ ಸಭಿ ಭಿ ವಿದೇಶಿ ಹೋ ಯಾ ಭಾರತವಾಸಿ ಹೋ. ಈ ಸಮಯದಲ್ಲಿ ತಾವೆಲ್ಲ ವಿದೇಶಿಯರೋ ಅಥವಾ ಭಾರತವಾಸಿಯರೋ. ಭಾರತವಾಸಿ ಮೇ ಭಿ ಮಧುಬನವಾಸಿ. ಭಾರತವನ್ನು ನಮ್ಮದನ್ನಾಗಿ ಮಾಡಿಕೊಳ್ಳೋದು ಕಲಿಸಿದ್ರು ಬಾಬಾ. ಮಧುಬನವೂ ನಮ್ಮದನ್ನು ಹಾಗೆ ಮಾಡುವಂಗೆ ಬಾಬಾ ರೆಸ್ಪೆಕ್ಟ್ ಉತ್ಪನ್ನ ಮಾಡಿಸ್ತಾರೆ. ನಾವು ಭಾರತವಾಸಿಯರು, ನಾವು ಮಧುಬನವಾಸಿಯರು. ನೋಡಿದ್ರೆ ಬಂದಿದ್ದೆಲ್ಲ ಎಲ್ಲೆಲ್ಲಿಂದನೋ. ಮಧುಬನವಾಸಿ ಬನ್ನ ಅಚ್ಚ ಲಗ್ತಾ ಹೇನಾ. ಮಧುಬನವಾಸಿಯಾಗಿರೋದು ಎಷ್ಟು ಬೆಸ್ಟ್ ತಾನೆ. ಅಭಿ ಜಲ್ದಿ ಜಲ್ದಿ ಸೇವಾ ಪೂರಿ ಕರೋ ತೋ ಮಧುಬನವಾಸಿ ಬನ್ ಹಿ ಜಾಯಂಗೆ. ಬೇಗ ಬೇಗ ನೀವೇನು ಲೌಕಿಕ ಕಾರ್ಯ ಈಶ್ವರೀಯ ಕಾರ್ಯ ಎರಡಕ್ಕಲ್ಲಿ ಹೋಗಿದ್ದೀರಲ್ಲ, ಅಮೇರಿಕಾ, ಆಫ್ರಿಕಾ, ಫ್ರಾನ್ಸ್, ಜಪಾನ್ ಎಲ್ಲೆಲ್ಲೂ ಇದ್ದೀರಲ್ಲ, ನಿಮ್ಮ ಲೌಕಿಕ ಸೇವೆ ಬೇಗ ಮುಗಿಸಿ ಬಂದುಬಿಡ್ರಿ. ಮತ್ತು ಪರ್ಮನೆಂಟ್ ಮಧುಬಂದಾಗ ಇರೋದು ಮಧುಬನವಾಸಿಗಳಾಗ್ಬಿಡ್ತೀರಿ. ಸಾರಿ ವಿದೇಶ್ ಮೇ ಸಂದೇಶ್ ಜಲ್ದಿ ಜಲ್ದಿ ಪೂರಾ ಕರೋ. ಇಡೀ ವಿದೇಶದಲ್ಲಿ ಸಂದೇಶ ಕೊಟ್ಟು ಬೇಗ ಬೇಗ ಸೇವಾ ಪೂರ್ಣ ಮಾಡಿರಿ. ಫಿರ್ ಯಹಾ ಆಯಂಗೆ ತೋ ಫಿರ್ ಬೇಜೆಂಗೆ ನಹಿ. ಈಗ ಹೋಗೋದು ಬರೋದು ಮಾಡ್ತೀರಿ, ಎಲ್ಲ ಸೇವೆ ಮಾಡಿ ಇಲ್ಲಿ ಬಂದು ಮಧುಬಂದಾಗ ಕುತ್ಕೊಂಡ್ಬಿಟ್ರೆ ಮತ್ತು ನಾವು ವಾಪಸ್ ಕಳ್ಸಂಗಿಲ್ಲ ಅಂತಾರೆ ಬಾಬಾ.
जब तक स्थान भी बन जाएंगे ಅಷ್ಟೊತ್ತಿಗೆ ನೀವು ಇರಲಿಕ್ಕೂ ಅವಕಾಶ ಆಗ್ತದೆ. देखो मैदान तो लंबा चौड़ा पड़ा ही है. ಪೀಸ್ ಪಾರ್ಕ್ ಎಷ್ಟು ದೊಡ್ಡದಿದೆ, ಜಾಗೆಲ್ಲಿ ಈಗೇನು 20,000 25,000 ಜನರು ಬಂದರೆ ನೋ ಅಕಾಮಿಡೇಷನ್, ಈಗ ಮುಗಿದು ಹೋಗ್ಬಿಡ್ತದೆ. ಮುಂದೆ ಲಕ್ಷ ಜನ ಬಾಬನ ಮಕ್ಕಳನ್ನ ಪಾಲನೆ ಮಾಡಬೇಕಲ್ಲ. ಬಾಬಾ ಅಲ್ಲಿ ಸ್ಥಳ ಇಲ್ಲ ಅನ್ನೋಂಗೆ ಇಲ್ಲ, ಪೀಸ್ ಪಾರ್ಕ್ ಐತಲ್ಲ ಬೇಕಾದಷ್ಟು ದೊಡ್ಡ ಜಾಗ. ವಹಾ ಪೆಹಲೆ ಸೆ ಪ್ರಬಂಧ ಕರ್ಲೆಂಗೆ, ನೀವು ಬರ್ತೀರಂದ್ರೆ ಸಾಕು ಮೊದಲೇ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಬಿಡ್ತೀವಿ ಅಂತಾರೆ ಬಾಬಾ. फिर आपको तकलीफ़ नहीं होंगे, अष्टोत्तिಗೆ ನಿಮ್ಗೆ ತೊಂದರೆನೂ ಆಗೋದಿಲ್ಲ. लेकिन जब ऐसा समय आएगा उस समय अपने अटैची पर भी सो जाएंगे. ಇಂಥ ಸಮಯ ಬರಲಿದೆ, ಇಷ್ಟು ಜನ ಬರ್ತಾರೆ, ಅವ್ರಿಗೆ ಎಷ್ಟು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ರೂ ಸಾಲಂಗಿಲ್ಲ. ಕೊನೆಗೆ ತಂದಂಥ ಸುಟ್ಕೇಸನ್ನೇ ಬೆಡ್ ಮಾಡಿಕೊಂಡು ಪಿಲ್ಲೋ ಮಾಡ್ಕೊಂಡು ಮಲ್ಕೋಬೇಕಾಗ್ತದೆ. ಕಟಿಯಾ ನಹಿ ಲೇಂಗೆ, ಆ ಸಮಯದಲ್ಲಿ ಕಾಟ್ ಗೀಟ್ ಎಲ್ಲ ಸಿಗೋದಿಲ್ಲ. वह समय ही और होगा, ಅವಾಗಿನ ಸಮಯ ಅವಾಗಿನ ನಶೆ ಅದೇ ಬೇರೆ. ಯಹ ಸಮಯ ಅವ್ರ ಹೇ, ಈ ಸಮಯದಲ್ಲಿ ಏನು VIP ಟ್ರೀಟ್ಮೆಂಟು, ಏನು ಕಾಳಜಿ, ಒಂದಿಷ್ಟು ಹೆಚ್ಚು ಕಡಿಮೆ ಆದರೆ ಕೆಲವೊಬ್ರು ಎಷ್ಟು ಜೋರು ಮಾಡ್ತಾರೆ. ಆ ಸಮಯ ನೆನಪು ಮಾಡ್ಕೊಳ್ಳಿ, ಒಂದಿನ ಈ ರೀತಿ ಬರಲಿದೆ, ಕುತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ, ಮಲ್ಕೊಳ್ಳೋಕ್ಕೂ ನಮಗೆ ಕಾಟು ರೂಮು ಸಿಗಲ್ಲ. ಸುಟ್ಕೇಸ್ ಮೇಲೆ ಏನು ಪೀಸ್ ಪಾರ್ಕ್ ದೊಡ್ಡದೈತಲ್ಲ ಅದಕ್ಕೆ ನಿಶ್ಚಿಂತ. ಅಭಿ ತೋ ಸೇವಾ ಕಾ ಏಕ್ ಹಿ ಸಮಯ ಪರ್ ಮನಸಾ ವಾಚಾ कर्मण इकट्ठा संकल्प हो तब सेवा की तीव्र गति हो. ಮೂರು ಸೇವೆ ಒಟ್ಟೊಟ್ಟಿಗೆ ನಡಿಬೇಕು. ಒಂದೇ ಸಮಯಕ್ಕೆ ಮನಸ ವಾಚ ಕರ್ಮಣ ಒಟ್ಟೊಟ್ಟಿಗೆ ಸಂಕಲ್ಪ ಮಾಡಿ ಸೇವೆ ಮಾಡಿರಿ, ಅವಾಗ ಸೇವಾ ಫಾಸ್ಟ್ ಆಗ್ತದೆ. ಮನಸ ದ್ವಾರ ಪವರ್ಫುಲ್, ವಾಣಿ ದ್ವಾರ ನಾಲೆಜ್ಫುಲ್, ಸಂಬಂಧ ಸಂಪರ್ಕ ದ್ವಾರ ಕರ್ಮ ದ್ವಾರ ಲವ್ಫುಲ್. ಇವು ಮೂರು ಒಟ್ಟೊಟ್ಟಿಗಿರಲಿ. ಮನಸ್ಸಿನ ಮೂಲಕ ಪವರ್ಫುಲ್, ವಾಣಿಯ ಮೂಲಕ ನಾಲೆಜ್ಫುಲ್, ಸಂಬಂಧ ಸಂಪರ್ಕ ಅರ್ಥಾತ್ ಕರ್ಮದ ಮೂಲಕ ಲವ್ಫುಲ್. ये तीनों अनुभूतियाँ एक ही समय पर इकट्ठी हो. ಈ ಮೂರು ಅನುಭೂತಿಗಳು ಮನಸ್ಸಿನಲ್ಲಿ ಶಕ್ತಿಶಾಲಿ ಸ್ಥಿತಿ, ವಾಚಾದಲ್ಲಿ ಜ್ಞಾನಪೂರ್ಣ ಸ್ಥಿತಿ, ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಸ್ನೇಹಪೂರ್ಣ ಸ್ಥಿತಿ. ಈ ಮೂರೂ ಅನುಭೂತಿಗಳು ಒಂದೇ ಸಮಯಕ್ಕೆ ಆಗ್ತಿರ್ಬೇಕು. ನಾವು ಯಾರಿಗೆ ಜ್ಞಾನ ಕೊಡ್ತಿರ್ತೀವಿ ಅವಾಗ ಸೇವೆ ತೀವ್ರಗತಿ ಆಗ್ತದೆ. ಅಚ್ಚಾ, ತನ್ ಸೆ ಠೀಕ್ ಹೇ, ಎಲ್ಲರೂ ಚೆನ್ನಾಗಿದ್ದೀರಾ? ತನು ಆರೋಗ್ಯವಂತನ? ಅಪ್ಪ ಕೇಳಬೇಕಲ್ಲ ಮತ್ತು ಮಕ್ಕಳಿಗೆ. ಮನಸ್ಸೆ ಠೀಕ್ ಹೇ, ಮನಸ್ಸೆಲ್ಲರದು ಓಕೆನಾ? फिर भी दूर दूर से आते हैं तो बाप दादा भी दूर से आए हुए बच्चों को देख खुश होते हैं. ದೂರ ದೂರದಿಂದ ಬರುವಂಥ ಮಕ್ಕಳು ಬಾಪ್ ದಾದವರನ್ನು ನೋಡಿ ಎಷ್ಟು ಖುಷಿಯಿಂದ ಬರ್ತಾರಲ್ಲ ಈ ಮಕ್ಕಳು. ಮಕ್ಕಳ ಖುಷಿ ನೋಡಿ ಬಾಬನಿಗೆ ಖುಷಿ. ಫಿರ್ ಬಿ ದೂರ ಸೆ ಆನೆ ವಾಲೆ ಅಚ್ಚೆ ಹೋ. ಈಗಾದರೆ ಎಷ್ಟೋ ಬೆಟರ್, ಅಷ್ಟು ದೂರದಿಂದ ಬಂದರೂ ಎಷ್ಟೋ ಬೆಟರ್. ಕ್ಯೂಂಕಿ ವಿಮಾನ ಮೇ ಆತೆ ಹೋ, ವಿಮಾನದಲ್ಲಿ ಬರ್ತೀರಿ. जो इस कल्प में पहले बार आए हैं उनको बाप दादा विशेष याद प्यार दे रहे हैं. ಫಸ್ಟ್ ಟೈಮ್ ಯಾರಿ ಸರಿ ಬಾಪ್ ದಾದರವರ ಮಿಲನದಕ್ಕೆ ಬಂದಿರೋ ಅವ್ರಿಗೆ ಬಾಬಾ ಯಾದ್ ಪ್ಯಾರ್ ಕೊಡ್ತಿದ್ದಾರೆ. ಫಿರ್ ಬಿ ಹಿಮ್ಮತ್ ವಾಲೆ ಅಚ್ಚೆ ಹೇ. ಸಾಹಸ ಇಟ್ಕೊಂಡು ಬಂದಿರ, ಅಷ್ಟು ದೂರದಿಂದ ಬರೋದು ಏನು ಎಷ್ಟು ದೊಡ್ಡ ಚಾಲೆಂಜಿಂಗ್ ಕೆಲಸ. ದೇಶಗಳು ದಾಟಿ ಫ್ಲೈಟ್ಗಳ ಚೇಂಜ್ ಮಾಡಿ ಬರಬೇಕು. यहाँ से जाते ही ಟಿಕೆಟ್ का इकट्ठा करते हैं और आ जाते. ಮಧುಬನಕ್ಕೆ ಬರ್ತಾರೆ, ಮಿಲ್ನ ಮಾಡ್ತಾರೆ, ಫಾರಿನರ್ಸ್ ವಾಪಸ್ ಹೋಗ್ತಾರೆ. ಹೋದ್ಮೇಲೆ ದುಡ್ದದ್ದನ್ನೆಲ್ಲ ನೆಕ್ಸ್ಟ್ ಮಧುಬನಕ್ಕೆ ಬೇಕು. ಟಿಕೆಟ್ ಚಾರ್ಜಸ್ಸಿಗಾಗಿ ಒಟ್ಟು ಮಾಡ್ಕೊಂಡು ಬರ್ತಾರೆ. ಅಂಥಂಥ ಮಕ್ಕಳು. ಮಧುಬನದ ಬಗ್ಗೆ ಗೌರವ, ಬಾಬನ ಮಿಲನ, ಎ ಬಿ ಏಕ್ ಯಾದ್ ಕಿ ವಿಧಿ ಹೇ. ಅವಾಗ ದುಡಿಯುವಾಗೆಲ್ಲ ಇನ್ನೂ ಹೆಚ್ಚು ದುಡಿಬೇಕಪ್ಪ. ಮಧುಬನಕ್ಕೆ ಅಪ್ ಆ್ಯಂಡ್ ಡೌನ್ ಚಾರ್ಜಸ್ಸಿಗೆ ಇಷ್ಟು ಬೇಕು, ಮಧುಬನ್ ಭಂಡಾರ ಕೊಡಲಿಕ್ಕೆ ಇಷ್ಟು ಬೇಕು, ಇನ್ನೂ ಹೆಚ್ಚು ದುಡಿಬೇಕು. ದುಡಿಯೋದ್ರಲ್ಲೂ ಬಾಬನ ನೆನಪು ಸಂಪಾದನೆ, ಬಾಬನ ನೆನಪು ಮುಳುಗಿಬಿಟ್ಟಿರ್ತದೆ. ಜನ ಹೇ ನೆಕ್ಸ್ಟ್ ಟೈಮ್ ನಾನು ಮಧುಬನಕ್ಕೆ ಹೋಗ್ಬೇಕು, ಮತ್ತು ನೆಕ್ಸ್ಟ್ ಟೈಮ್ ನಾನು ಮಧುಬನಕ್ಕೆ ಹೋಗ್ಬೇಕು. ಯಾ ಆತೆ ಹೋ ತೋ ಸೋಚ್ತೆ ಹೋ ವಿದೇಶ್ ಜಾನಾ ಹೇ, ಫಿರ್ ಜಾನೆ ಕೆ ಸಾಥ್ ಆನಾ ಸೋಚ್ತೆ ಹೋ. ಇಲ್ಲಿ ಬಂದಾಗ ಆಯ್ತಪ್ಪ ಇನ್ನು ಹೋಗಬೇಕು ಫಾರಿನಿಗೆ ಅನ್ಕೊತಾರೆ. ಫಾರಿನಿಗೆ ಹೋದ ತಕ್ಷಣ ನಾ ಮಧುಬನಕ್ಕೆ ಹೋಗಬೇಕು ಸಂಕಲ್ಪ ಮಾಡ್ತಾರೆ. ಐಸಾ ಬಿ ಟೈಮ್ ಆನಾ ಹಿ ಹೇ ಜೋ ಗೌರ್ಮೆಂಟ್ ಬಿ ಸಮझेंगे कि आभू की शोभा यह ब्राह्मण आत्माएं ही है.
ಒಂದು ದಿನ ಈ ರೀತಿ ಬರಲಿದೆ, ಸರ್ಕಾರನೂ ಒಪ್ತದೆ, ಈ ಆಬುವಿಗೆ ಶೋಭೆ ಈ ಬ್ರಾಹ್ಮಣಿಯರೇ ಒಪ್ತದೆ. अच्छा, चारों ओर की सर्व महान संतुष्ट आत्माओं को, सदा प्रसन्न चित्त निश्चिंत रहने वाली श्रेष्ठ आत्माओं को, सदा एक ही समय 3 सेवा करने वाले तीव्र गति के सेवाधारी आत्माओं को, सदा श्रेष्ठ स्थिति के आसनधारी तपस्वी आत्माओं को बाप दादा का याद प्यार और नमस्ते. 4 ಕಡೆ ಇರುವ ಸರ್ವ ಮಹಾನ್ ಸಂತುಷ್ಟಾತ್ಮಗಳಿಗೆ ಅದೇ ಸ್ಥಿತಿಯಲ್ಲಿರಬೇಕು. ಬಾಬಾ ಹೇಳ್ತಿರೋ ಸ್ಥಿತಿಯಲ್ಲಿ ಸದಾ ಪ್ರಸನ್ನ ಚಿತ್ತ ನಿಶ್ಚಿಂತವಾಗಿರುವಂಥ ಶ್ರೇಷ್ಠ ಆತ್ಮಗಳಿಗೆ, ಒಂದೇ ಸಮಯದಲ್ಲಿ 3 ಸೇವೆಯನ್ನು ಒಟ್ಟೊಟ್ಟಿಗೆ ಮಾಡುವ ತೀವ್ರಗತಿ ಸೇವಾಧಾರಿ ಆತ್ಮಗಳಿಗೆ, ಶ್ರೇಷ್ಠ ಸ್ಥಿತಿಯ ಆಸನಧಾರಿಯ ತಪಸ್ವಿ ಆತ್ಮಗಳಿಗೆ ಬಾಪ್ದಾದರವರ ನೆನಪು, प्रीति, नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. ಪಾರ್ಟಿಗಳ ಜೊತೆಗೆ ಅವ್ಯಕ್ತ ಬಾಪ್ ದಾದರವರ ಮುಲಾಕಾತ್. ಎಲ್ಲರೂ ತಮ್ಮನ್ನು ಹೋಲಿ ಹಂಸ ಅಂತ ತಿಳ್ಕೊತೀರಿ ತಾನೆ? ಹೋಲಿ ಹಂಸದ ವಿಶೇಷ ಕರ್ಮ ಏನು? ಬಾಪ್ ದಾದ ಕೇಳ್ತಾರೆ. ಎಲ್ಲರೂ ತಮ್ಮದು ವಿಶೇಷತೆ ಇದೆ. ಹೋಲಿ ಹಂಸ ಅಂದರೆ ಹಾಗೆ ಹೀಗೆ. ಬಾಪ್ ದಾದ ಹೇಳ್ತಾರೆ, ನೀವೇನೆಲ್ಲ ವಿಶೇಷತೆಗಳನ್ನು ಹೇಳಿದಿರೋ ಪ್ರಾಕ್ಟಿಕಲ್ ಕರ್ಮದಲ್ಲಿ ತಂದಿದ್ದೀರಾ. ಏಕೆಂದರೆ ಇಡೀ ಈ ಜಗತ್ತಿನಲ್ಲಿ ಬ್ರಾಹ್ಮಣರ ವಿನಃ ಹೋಲಿ ಹಂಸರು ಬೇರೆ ಯಾರಿರಲು ಸಾಧ್ಯ? ಅದಕ್ಕೆ ಖುಷಿಯಿಂದ ನಶೆಯಿಂದ ಹೇಳಿ, ನಾವೇ ಹೋಲಿ ಹಂಸರು. ಜೈಸೆ ಬಾಪ್ ದಾದ ಹಿ ಪ್ಯೂರ್ है, सदा सर्वशक्तियाँ कर्म में लाते हैं, ऐसे आप होली हंस भी सर्वशक्तियाँ प्रैक्टिकल में लाने वाले और सदा पवित्र है. ಶುಭ ಬಾಬಾ ಹೆಂಗೆ ಹಾಗೆ ನಾವು ಮಕ್ಕಳು. ಶುಭ ಬಾಬಾ ಪವಿತ್ರ, ನಾವು ಸದಾ ಪವಿತ್ರ ಹಾಗೆ ಇರಬೇಕು. ಶುಭ ಬಾಬಾ ತನ್ನ ಸರ್ವಶಕ್ತಿಗಳನ್ನು ಪ್ರಾಕ್ಟಿಕಲ್ ಕರ್ಮದಲ್ಲಿ ತರ್ತಾರೆ. ನಾವು ಹೋಲಿ ಹಂಸಾಗಿ ತಂದೆಯಂತೆ ಸರ್ವಶಕ್ತಿಗಳನ್ನು ಪ್ರಾಕ್ಟಿಕಲ್ ಕರ್ಮದಲ್ಲಿ ತರಬೇಕು. ಥೇ और ಸದಾ रहेंगे. ತಂದೆಯಂತೆ ಹೋಲಿ ಹಂಸ ಆಗಿರಬೇಕು, ಆಗಿದ್ದೇವೆ, ಇನ್ನು ಮುಂದೆನೂ ಅದೇ ರೀತಿ ಇರ್ತೀವಿ. तीनों ही काल याद है ना? बाप दादा बच्चों का अनेक बार बजाया हुआ पार्ट देख हर्षित होते हैं. ಬಾಪ್ ದಾದರವರು ಮಕ್ಕಳು ಅನೇಕ ಬಾರಿ ಅಭಿನಯಿಸಿರುವ ಪಾತ್ರವನ್ನು ನೋಡಿ ಹರ್ಷಿತರಾಗ್ತಾರೆ. इसलिए मुश्किल नहीं लगता. ಎಷ್ಟು ಬಾರಿ ಸೇಮ್ ಪಾತ್ರ ರಿಪೀಟ್ ಮಾಡಿರುವ ಕಾರಣ ನಮ್ಮ ಪಾತ್ರ ಮಾಡಲಿಕ್ಕೆ ಗಲಿಬಿಲಿ ಇಲ್ಲ. ಹೊಸ ಡೈಲಾಗು ಹೊಸ ಆ್ಯಕ್ಷನ್ಸ್ ಮಾಡೋಕ್ಕೆ ಕಷ್ಟ. ಆಲ್ರೆಡಿ ಎಷ್ಟೋ ಬಾರಿ ಮಾಡಿದ್ದೀವಲ್ಲ, ಯೂಸ್ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನಮಗೆ. तो मास्टर सर्वशक्तिवान के आगे कभी मुश्किल शब्द स्वप्न में भी नहीं आ सकता है. ನಾವು ಮಾಸ್ಟರ್ ಸರ್ವಶಕ್ತಿವಾನ್ ಈ ಸ್ವಮಾನ ಈ ಸ್ಮೃತಿ ಸದಾ ಮರ್ಜಿಟ್ಕೋಬೇಕು. ಮಾಸ್ಟರ್ ಸರ್ವಶಕ್ತಿವಾನ್ಗಳಿಗೆ ಸ್ವಪ್ನದಲ್ಲೂ ಕನಸಿನಾಗ ಯಪ್ಪ ಎಷ್ಟು ಕಷ್ಟಪ್ಪ, ತೊಂದರೆಯಪ್ಪ, ಈ ಶಬ್ದನೇ ಬರಂಗಿಲ್ಲ ಅವ್ರ ಬಾಯಲ್ಲಿ. ब्राह्मणों की डिक्शनरी में मुश्किल अक्षर है. ಬಾಬಾ ಕೈ ಹಿಡ್ದಾಗಿಂದ ಇದು ಭಾಳ ಕಷ್ಟ ಆತಪ್ಪ ಇದು ಫೇಸ್ ಮಾಡೋಕ್ಕೆ ಅಂತೇನಾದ್ರೂ ಅನ್ಸೈತಾ? ತೊಂದರೆ ಕಷ್ಟ ಮುಶ್ಕಿಲ್ ಐತಾ? ಕಹಾ ಛೋಟೆ ಅಕ್ಷರ ಮೇ ತೋ ಮಾಯಾ ನಹೀ ಹೈ. ಬಾಬಾ ತಿಳಿಸ್ತಿದ್ದಾರೆ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಹೋಗಲಿ ದೊಡ್ಡ ದೊಡ್ಡ ಶಬ್ದ, ಬೋಲ್ಡ್ ಶಬ್ದ, ದೊಡ್ಡ ಫಾಂಟ್ ಇರೋ ಶಬ್ದದಲ್ಲಿ ಮುಶ್ಕಿಲ್ ಅನ್ನೋದಿಲ್ಲ ಬಿಡ್ರಿ. ಎಲ್ಲರೂ ಒಂದು ಸಣ್ಣ ಮೂಲ್ಯಾಗ ಎಲ್ಲರೂ ಮುಶ್ಕಿಲ್ ಅನ್ನೋ ಶಬ್ದ ಐತನ ಮೂಲ್ಯಾಗ ಮನಸ್ಸಿನಾಗ ಬ್ರಾಹ್ಮಣ ಲೈಫ್ ಸ್ವಲ್ಪ ಕಷ್ಟ ಅಂತ ಏನಾರು ಅನ್ನಿಸ್ತೈತೇನೋ? ಬಾಬಾ ಕೇಳ್ತಾರೆ. ಮಾಯ ಅನ್ನೋ ಶಬ್ದನೇ ಇಲ್ಲ ನಮ್ಮ ಹತ್ರ. ಮಾಯಾಕೆ ಭೀ ನಾಲೆಜ್ಫುಲ್ ಹೋಗೇನ? ಮಾಯೆಗೂ ನಾಲೆಜ್ಫುಲ್ ಆಗಿಬಿಟ್ಟಿರಿ. ಜहाँ ಫುಲ್ ಹೇ ವहाँ ಫೇಲ್ ನಹೀ ಹೋ ಸಕ್ತೆ ಹೈ. ಯಾವಾಗ ನಾಲೆಜ್ ಫುಲ್ ಆಗಿಬಿಟ್ಟಿವೋ ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಫೇಲ್ ಹೋನೆ ಕ್ಯಾ ಕಾರಣ ಕ್ಯಾ ಹೋತಾ ಹೈ? ಫೇಲ್ ಯಾಕೆ ಆಗ್ತಾರೆ ಹೇಳ್ರಿ? जानते हुए भी फेल क्यों होते हो? ಯಾಕಪ್ಪ ಫೇಲ್ ಆಗ್ತಾರೆ?
अगर कोई जानता भी हो और फेल भी होता है तो उसे क्या कहेंगे? कोई भी बात होती है तो फेल होने के कारण है कोई ना कोई बात ಫೀಲ್ कर लेते हो. ಯಾವುದೇ ಪರಿಸ್ಥಿತಿ ಬಂದಾಗ ಫೇಲ್, ಗೊತ್ತಿದೆ ನಾಟಕ ಜ್ಞಾನ ಫುಲ್ ಎಲ್ಲ ಇದ್ರೆ ಯಾಕೆ ಫೇಲ್? ಬಾಬಾ ತಿಳಿಸ್ತಾರೆ, ಒಂದಿಲ್ಲ ಒಂದು ಮಾತಿನ ಖೇದ ದುಃಖ ಫೀಲಿಂಗ್ ಮನಸ್ಸಿನಲ್ಲಾದಾಗ फेल ಆಗ್ತಾರೆ. कोई भी बात होती है तो फेल होने के कारण है कोई ना कोई बात फील कर लेते हैं, फीलिंग फ्लू हो जाता है. ನಂಗೆ ಭಾಳ ಫೀಲಿಂಗ್ ಆಯ್ತು ಅವ್ರು ಹಂಗೆ ಅಂದಾಗಿಂದ. ಈ ಶಬ್ದ ನೆನಪದು ಏನು ಫೀಲಿಂಗ್, ಎದಕ್ಕೆ ಫೀಲಿಂಗ್ ಮಾಡ್ಕೋಬೇಕು? ಅವ್ರ ಪಾತ್ರ ಅಂದಾರಪ್ಪ, ನಾನೇನೋ ತಪ್ಪು ಮಾಡಿದ್ರೆ ತಿದ್ಕೋಬೇಕಪ್ಪ, ಹೋಗ್ಲವ್ರು ಅಂದ್ರೆ ನಾನು ಅವ್ರ ಮೇಲೆ ಪುಷ್ಪ ಹಾಕಬೇಕಪ್ಪ. ಬಾಬಾ ಹೇಳಿದ್ರಲ್ಲ, ದುಃಖವನ್ನು ಸುಖಕ್ಕೆ, ನಿಂದನೆಯನ್ನು ಪ್ರಶಂಸೆಗೆ ಪರಿವರ್ತನೆ ಮಾಡ್ಕೊಳ್ಳೋರೆ ಪುಣ್ಯಾತ್ಮರು. ಇಷ್ಟು ನಾಲೆಜ್ಫುಲ್ ಮಾಡ್ರೆ ಮತ್ತು ಫೀಲಿಂಗ್ ಅನ್ನೋ ಶಬ್ದ ಯಾಕೆ? ಖೇದ ದುಃಖ ಮೂಡ್ ಆಫ್ ಬರಲೇಬಾರ್ದು ನಮ್ಮ ಬಾಯಲ್ಲಿ. ಫೇಲ್ ಆಗಲಿಕ್ಕೆ ಕಾರಣ ಫೀಲಿಂಗ್ ಅನ್ನೋದೊಂದು ಫ್ಲೂ ಏನು ಮಾಡ್ತದೆ ಗೊತ್ತಾ? ಯಾರಿಗಾದ್ರೂ ಫ್ಲೂ ಆಗಿದ್ರೆ, ಜ್ವರ ಬಂದರೆ ಕಮ್ಜೋರ್ ಕರ್ ದೇತಾ है, ವೀಕ್ ಆಗಿಬಿಡ್ತಾರೆ. जो भी बात होती है उससे पास करते चलो, ಫೇಲ್ ನಹಿ ಹೋನಾ. ಯಾವುದೇ ಮಾತು ಬಂದ್ರೂ ಫೇಲ್ ಆಗಬೇಡ್ರಿ, ಪಾಸ್ ಆಗ್ರಿ. ಯಾರಿಗೆ ಫೀಲಿಂಗು ಇರ್ತದೆ, ಫ್ಲೂ ಆಗಿರ್ತದೆ, छोटी बात होती है लेकिन बड़ी बन जाती है, तो अभी ಫುಲ್ ಬನೋ. ಚಿಕ್ಕ ಮಾತು ಅವ್ರಿಗೆ ದೊಡ್ಡದಾಗ್ಬಿಡ್ತದೆ, ಅದಕ್ಕೆ ಫುಲ್ ಆಗಿಬಿಡ್ರಿ, ಫೇಲ್ ಆಗಲ್ಲ, ಪಾಸ್ ಮಾಡ್ತಾ ಹೋಗ್ರಿ. जो भी बात होती है उसे पास करते चलो तो पास विತ್ ಆನರ್ हो जाएंगे. ಬರುವ ಎಲ್ಲ ಸಮಸ್ಯೆಗಳನ್ನು, ಬರುವ ಎಲ್ಲ ಮಾತುಗಳನ್ನು, ಪರಿಸ್ಥಿತಿಗಳನ್ನು ಪಾಸ್ ಮಾಡ್ತಾ ಹೋಗ್ರಿ, ನೀವು ಗ್ಯಾರಂಟಿ ಪಾಸ್ ವಿತ್ ಆನರ್ ಆಗ್ತೀರಿ. तो पास करना है, पास होना है, पास रहना है. ಲಾಸ್ಟ್ ಸಂಡೇ ಬಾಬಾ ಹೇಳಿದ್ರಲ್ಲಿ ನೆನಪಿದೆಯಾ? ಪರಿಸ್ಥಿತಿಗಳನ್ನು ಪಾಸ್ ಮಾಡಬೇಕು, ಶುಭಾಬನ ಬಳಿಯಲ್ಲಿರಬೇಕು, पास ಆಗಿಬಿಡಬೇಕು. जब फलक से कहते हो कि बाप दादा से जितना मेरा प्यार है उतना और किसी का नहीं है. ಖುಷಿ ನಶೆಯಿಂದ ಹೇಳ್ತೀವಿ, ನಿಶ್ಚಯದಿಂದ ಹೇಳ್ತೀವಿ, ನಾನೆಷ್ಟು ಬಾಪ್ ದಾದನ ಪ್ರೀತಿ ಮಾಡ್ತೀನೋ ಮತ್ತಾರು ಅಷ್ಟು ಪ್ರೀತಿ ಮಾಡೋಂಗಿಲ್ಲ. तो जब प्यार है तो पास रहना या दूर रहना. ಅಷ್ಟು ಪ್ರೀತಿ ಐತಿ ನನಗೆ ಬಾಬನ ಮೇಲೆ, ಬಾಬನಿಗೆ ನನ್ನ ಮೇಲೆ ಅಂದಮೇಲೆ ಪ್ರೀತಿ ಇರೋರು ದೂರ ಇರ್ತಾರೋ ಸಮೀಪ ಇರ್ತಾರೋ. तो पास रहना है और पास होना है. ಸಮೀಪ ಇರಬೇಕು, ಪರಿಸ್ಥಿತಿ ಪಾಸ್ ಆಗಬೇಕು. यूके वाले तो बाप दादा की सर्व आशाओं को पूर्ण करने वाले हो ना. ಎಷ್ಟು ಚಂದ ಟೈಟಲ್ ಕೊಟ್ಟರು ಬಾಬಾ. ಯುನೈಟೆಡ್ ಕಿಂಗ್ಡಮ್ನವ್ರ ಬಾಬನ ಮುಂದಿದ್ರು, ಬಾಪ್ ದಾದರವರ ಸರ್ವ ಆಸೆಗಳನ್ನು ಪೂರ್ಣ ಮಾಡೋರಾಗಿದ್ದೀರಿ ತಾನೆ. सबसे नंबर 1 बाप की शुभ आशा कौन सी है? ಎಲ್ಲರಿಗಿಂತ ನಂಬರ್ 1 ಶುಭ ಆಸೆ ಬಾಬಂದೇನು, ಖಾಸ್ यूके वालों के लिए. ಅದು यूके ಅವ್ರಿಗೆ ಬಾಬಾ ಕೇಳ್ತಾರೆ. ಬಡೆ ಬಡೆ ಮೈಕ್ಲಾನೆ, ದೊಡ್ಡ ಗೆಸ್ಟ್ಗಳನ್ನು ಕರ್ಕೊಂಡು ಬರಬೇಕು, ದೊಡ್ಡ ಪದವಿಯಲ್ಲಿದ್ದವ್ರನ್ನ. जो बाप को प्रत्यक्ष करने के निमित्त बने और बाप के नज़दीक आए. और ಬಾಬನ್ನ ತಿಳ್ಕೊಬೇಕು, ಬರೀ ತಿಂದು ನೋಡಿ ಚಲೋ ಐತಂತ ಅಷ್ಟೇ ಹೇಳೋರಲ್ಲ, ಬಾಬನ ಪ್ರತ್ಯಕ್ಷ ಮಾಡಿಸಲು ನಿಮಿತ್ತರಾಗಿ ಅವ್ರು ಅನೇಕರನ್ನು ಬಾಬನ ಸಮೀಪ ತರುವಂಥವ್ರಾಗಬೇಕು. अभी यूके में, अमेरिका में और भी विदेश के देशों में माइक निकले ज़रूर हैं, लेकिन एक है सहयोगी, दूसरे है सहयोगी समीप वाले. ಹಾಂ, ಈಗ ಯುಕೆಯಲ್ಲಿ ಅಮೇರಿಕಾದಲ್ಲಿ ದೊಡ್ಡ ಬಾಬನ ಮೈಕ್ಗಳು ತಯಾರಾಗ್ಯಾರ, ಇಲ್ಲಂತಿಲ್ಲ. ಬಾಬಾ ಹೇಳ್ತಾರೆ, ಒಂದು ಸಹಯೋಗಿ ಮಕ್ಕಳು, ಇನ್ನೊಂದು ಸಹಯೋಗಿ ಸಮೀಪ ಮಕ್ಕಳು. ಅಂಥ ಸಹಯೋಗಿ ಮಕ್ಕಳು, ಸಮೀಪ ಮಕ್ಕಳನ್ನು ತಯಾರು ಮಾಡಿ ಮೈಕ್ಗಳನ್ನು. ವೈಸೆ ಸೇವಾ ಮೇ ವೃದ್ಧಿ ಅಚ್ಚಿ ಹೋ ರಹಿ ಹೋತಿ ಬಿ ರಹಿ. ಸೇವೆ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ, ಆಗ್ತಾನೂ ಇರ್ತದೆ ಅಂತಾರೆ ಬಾಬಾ. ಅಚ್ಚಾ, ರಷ್ಯಾ ವಾಲೆ ಛೋಟೆ ಬಚ್ಚೆ ಲೇಕಿನ್ ಲಕ್ಕಿ ಹೇ. ರಷ್ಯಾದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಓಪನ್ ಮಾಡಿದ್ದಷ್ಟು ದೊಡ್ಡ ಚಾಲೆಂಜಿಂಗ್, ಈಗೀಗ ಓಪನ್ ಮಾಡಿದೆ, ಆದರೂ ಭಾಳ ಲಕ್ಕಿ. ಆಪ್ಕಾ ಬಾಪ್ ಸೆ ಕಿತ್ನಾ ಪ್ಯಾರ್ ಹೈ. ನಿಮಗೆ ಬಾಬನ ಮೇಲೆ ಎಷ್ಟೊಂದು ಪ್ರೀತಿ ಇದೆ. ಅಚ್ಚಾ ಹೈ, ಬಾಪ್ ದಾದಾ ಬಿ ಬಚ್ಚೋಂ ಕಿ ಹಿಮ್ಮತ್ ಪರ್ ಖುಷ್ ಹೈ. ಬಾಪ್ ದಾದಾರವ್ರಿಗೂ ಮಕ್ಕಳ ಸಾಹಸದ ಮೇಲೆ ಭಾಳ ಖುಷಿದೆ. ಅಭಿ ಮೆಹನತ್ ಭೂಲ್ ಗೈನಾ, ಎಲ್ಲ ಪರಿಶ್ರಮದಿಂದ ಮುಕ್ತರಾಗಿದ್ದೀರಿ ತಾನೆ. ಅಚ್ಚಾ, ಪರಿಶ್ರಮ ಅನ್ನೋ ಶಬ್ದ ಮರೆತು ಬಿಡಬೇಕು ಇವತ್ತಿನಿಂದ. ವರದಾನ: ಪ್ರತಿ ಸಂಕಲ್ಪ, ಮಾತು, कर्म, हर संकल्प, बोल और कर्म द्वारा पुण्य कर्म करने वाले
ದುವಾओं के ಅಧಿಕಾರಿ ಭವ. ಪುಣ್ಯಕರ್ಮವನ್ನು ಮಾಡುವಂತಹ ಆಶೀರ್ವಾದಕ ಅಧಿಕಾರಿಗಳಾಗಿ ಪ್ರತಿ ಸಂಕಲ್ಪ ಮತ್ತು ಕರ್ಮದ ಮೂಲಕ ಪುಣ್ಯಕರ್ಮವನ್ನೇ ಮಾಡುವ ಆಶೀರ್ವಾದದ ಅಧಿಕಾರಿಯಾಗ್ರಿ. ತಮ್ಮೊಂದಿಗೆ ತಾವೇ ದೃಢ ಸಂಕಲ್ಪಕರು. ಇಡೀ ದಿನದಲ್ಲಿ ಸಂಕಲ್ಪದ ಮೂಲಕ, ಮಾತಿನ ಮೂಲಕ, ಕರ್ಮದ ಮೂಲಕ ನಾ ಪುಣ್ಯಾತ್ಮನಾಗಿ ಪುಣ್ಯವನ್ನೇ ಮಾಡುತ್ತೇನೆ. ಪುಣ್ಯದ ಪ್ರತ್ಯಕ್ಷ ಫಲ ಏನಪ್ಪ ಅಂದರೆ ಸರ್ವಾತ್ಮಗಳ ಆಶೀರ್ವಾದ. ಪ್ರತಿ ಸಂಕಲ್ಪದಲ್ಲೂ ಮಾತಿನಲ್ಲೂ ಪುಣ್ಯಕರ್ಮ ಮಾಡಿ ಆಶೀರ್ವಾದ ಜಮಾ ಮಾಡ್ಕೊಳ್ಳಿ. ಸಂಬಂಧ ಸಂಪರ್ಕದಲ್ಲಿದ್ದವರಿಗೆ ಹೃದಯದಿಂದ ಸಹಯೋಗದ ಶುಕ್ರಿಯಾ ಬರಬೇಕು. ಅಷ್ಟು ಚಲೋ ಎಲ್ಲರಿಗೂ ಸಹಯೋಗ ಕೊಡಿ. ऐसी दुआओं के अधिकारी ही विश्व परिवर्तन के निमित्त बनते. ಆಶೀರ್ವಾದ ಸಂಪನ್ನ ಆತ್ಮಗಳೇ, ಆಶೀರ್ವಾದ ಅಧಿಕಾರಿ ಆತ್ಮಗಳೇ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗ್ತಾರೆ. ಉನ್ಹೇ ಹಿ ಪ್ರೈಸ್ ಮಿಲೆಗಿ. ಇಂಥ ಪುಣ್ಯಾತ್ಮಗಳಿಗೇ ಪ್ರೈಸ್ ಸಿಗೋದು. ಸಂಕಲ್ಪ ಮಾತು ಕರ್ಮದಿಂದ ಪುಣ್ಯ ಜಮಾ ಮಾಡಿಕೊಳ್ಳೋರಿಗೆ. ಪುಣ್ಯ ಅಂದರೆ ಏನಂದ್ರೆ ಬಾಬಾ ನಿನ್ನೆ? ಪುಣ್ಯ ಅಂದರೆ ದುಃಖವನ್ನು ಸುಖಕ್ಕೆ ಪರಿವರ್ತನೆ ಮಾಡೋರು. ಸ್ಲೋಗನ್ ಸದಾ ಏಕ್ ಬಾಪ್ ಕೆ ಕಂಪನಿ ಮೇ ರಹೋ, ಬಾಪ್ ಕೋ ಅಪ್ನಾ ಕಂಪಾನಿಯನ್ ಬನಾओ. ಯಹಿ ಶ್ರೇಷ್ಠತಾ ಹೈ. ಒಬ್ಬ ತಂದೆಯ ಜೊತೆಯಲ್ಲಿರಿ, ಒಬ್ಬ ತಂದೆಯನ್ನೇ ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿರಿ. ಇದೇ ಶ್ರೇಷ್ಠತೆ. ಕಂಪನಿನೂ ನೀನೇ, ಕಂಪಾನಿಯನ್ನು ನೀನೇ. ಲೌಕಿಕದಲ್ಲಿ ಜೊತೆ ಬೇರೆ, ಜೊತೆಗಾರ ಬೇರೆ. ಜೊತೆಗೊಂದು ಫ್ರೆಂಡ್ ಇರ್ತಾರೆ, ಆದರೆ ಯಾವಾಗಲೂ ಕಾಂಟ್ಯಾಕ್ಟ್ ಇರೋದು, ಮಾತಾಡ್ಕೊತಿರೋದು ಇನ್ನೊಬ್ಬ ಯಾರೋ ಅವ್ರ ಜೊತೆಗೆ. ನನ್ನ ಜೊತೆನೂ ಶಿವಬಾಬಾ, ನನ್ನ ಜೊತೆಗಾರನೂ ಶಿವಬಾಬಾ. ಓಂ ಶಾಂತಿ. ಓಂ ಶಾಂತಿ. ನಾನು ಸರ್ವಶ್ರೇಷ್ಠ ಯುಗದ ನಿವಾಸಿ, ಸಂಗಮ ಯುಗದ ಶ್ರೇಷ್ಠ ನಿವಾಸಿಯಾಗಿದ್ದೇನೆ. ನಾನು ಈಶ್ವರಿಯ ವಿದ್ಯಾರ್ಥಿಯಾಗಿದ್ದೇನೆ. ನಾನು ಆತ್ಮ, ಸಂತುಷ್ಟತೆಯ ಭಂಡಾರನಾಗಿದ್ದೇನೆ. 11 ಬಾರಿ ಮನನ ಮಾಡಿ, ನಾನು ಆತ್ಮ, ಸಂತುಷ್ಟತೆಯ ಭಂಡಾರನಾಗಿದ್ದೇನೆ. 11 ಬಾರಿ ಮನನ, ದರ್ಶನ, ಫೀಲ್, ಎಕ್ಸ್ಪೀರಿಯನ್ಸ್ ದ ವೈಬ್ರೇಷನ್ಸ್. ನಾನು ಸಂತುಷ್ಟತೆಯ ಭಂಡಾರನಾಗಿದ್ದೇನೆ. ನಾನು ಆತ್ಮ, ವಿಜಯೀ ರತ್ನನಾಗಿದ್ದೇನೆ. ನಾನು ಆತ್ಮ, ವಿಜಯೀ ರತ್ನನಾಗಿದ್ದೇನೆ. ಪ್ರಕೃತಿ, ಪರಿಸ್ಥಿತಿ, ವ್ಯರ್ಥ ಸಂಸ್ಕಾರಗಳ ಮೇಲೆ ನಾನು ಆತ್ಮ, ವಿಜಯೀ ರತ್ನನಾಗಿದ್ದೇನೆ. ಪ್ರತಿ ಹೆಜ್ಜೆ, ಪ್ರತಿ ಜನ್ಮ, ಕಲ್ಪದ ವಿಜಯೀ ರತ್ನನಾಗಿದ್ದೇನೆ. 11 ಬಾರಿ ಮನನ ಮಾಡೋಣ. ನಾನು ಆತ್ಮ, ವಿಜಯೀ ರತ್ನನಾಗಿದ್ದೇನೆ. ನಾನು ಆತ್ಮ, ಪದಮಾಪದಂ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಿತ್ಯ ಅದೃಷ್ಟಶಾಲಿ, ಪದಮಾಪದಂ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಆತ್ಮ, ಪರಮ ಪವಿತ್ರತೆಯ ಸೂರ್ಯನಾಗಿದ್ದೇನೆ. ನಿಷ್ಕಲ್ಮಶ, ನಿರ್ವಿಕಾರ, ಸ್ವಚ್ಛ ಶ್ವೇತ ವಜ್ರ. ನಾನು ಪರಮ ಪವಿತ್ರತೆಯ ಸೂರ್ಯನಾಗಿದ್ದೇನೆ. ಇದನ್ನೇ 11 ಬಾರಿ ಮನನ ಮಾಡೋಣ.
ನಾನು ಪರಮ ಪವಿತ್ರತೆಯ ಸೂರ್ಯನಾಗಿದ್ದೇನೆ. ನಾನಾತ್ಮ ಸಮಾಧಾನ ಚಿತ್ತ ಶೀತಲ ಸ್ವರೂಪನಾಗಿದ್ದೇನೆ. ನಾನಾತ್ಮ ಸಮಾಧಾನ ಚಿತ್ತ ಶೀತಲ ಸ್ವರೂಪನಾಗಿದ್ದೇನೆ. 11 ಬಾರಿ ಮನನ ಮಾಡೋಣ. ನಾನಾತ್ಮ ಶೀತಲ ಸ್ವರೂಪ. ನಾನು ಸ್ವದರ್ಶನ ಚಕ್ರಧಾರಿ ನಿಶ್ಚಿಂತ ಸ್ವರೂಪ ಆತ್ಮ. ನಾನು ನಿಶ್ಚಿಂತ ಸ್ವರೂಪ ಆತ್ಮ. 11 ಬಾರಿ ಮನನ ಮಾಡೋಣ. ನಾನು ನಿಶ್ಚಿಂತ ಸ್ವರೂಪ ಆತ್ಮ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. 11 ಬಾರಿ ಮನನ ಮಾಡಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ನಾನಾತ್ಮ ಸಮರ್ಥ ಜ್ಯೋತಿ. ಈ ರೀತಿ ಸಮರ್ಥ ಸಂಕಲ್ಪ ಮಾಡ್ತಾ ಸ್ವಮಾನದ ಸ್ಥಿತಿಯಲ್ಲೇ ಇರೋಣ. ನಾಳೆ ಇಡೀ ದಿನ ನಾನು ಶಾಂತ ಸ್ವರೂಪ ಆತ್ಮ ಅಂತ ಇವತ್ತು ನಾಳೆ ಪ್ರಾಕ್ಟೀಸ್ ಮಾಡೋಣ. ಶಾಂತಿ. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು. ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು
ಶಿವನ ಹೃದಯ ಸಿಂಹಾಸನಧಾರಿಗಳು. ಸಂಗಮ ಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ, ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು. ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಜಗದಾಕರ್ಷಣೆಯ ಜಯಿಸುವರವರು ಶಿವನ ಪ್ರೇಮದಿ ಮುಳುಗಿಹರು. ಜಗದಾಕರ್ಷಣೆಯ ಜಯಿಸುವರವರು ಶಿವನ ಪ್ರೇಮದಿ ಮುಳುಗಿಹರು. ಹಗಲು ಇರುಳು ಶಿವನ ನೆನೆದು ಶ್ವಾಸ ಶ್ವಾಸದಿ ಮಹಿಮೆ ಹಾಡುವರು. ಹಗಲು ಇರುಳು ಶಿವನ ನೆನೆದು ಶ್ವಾಸ ಶ್ವಾಸದಿ ಮಹಿಮೆ ಹಾಡುವರು. ತಪಸ್ವಿ ಜೀವನದ ಪ್ರಖರತೆಯಿಂದ, ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು. ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಮುಖದಿ ಸುಮಧುರ ನುಡಿಯು, ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು. ಓಂ ಶಾಂತಿ, ಓಂ ಶಾಂತಿ.